ಹಾಯ್ ಸ್ಟೂಡೆಂಟ್ಸ್, ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ಚೆನ್ನಾಗಿ ಓದ್ತಿದ್ರೆ ಅನ್ಕೋತಾನೆ. ನಿಮ್ಗೆ ಗೊತ್ತಿರೋ ಹಾಗೆ ನಾನು ಏನು ಮಾಡ್ತಿದ್ದೇನೆ ಅಂತಂತಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ನಿನಗೆ ಆಲ್ರೆಡಿ ಸಾಲ್ವ್ ಮಾಡಿದ್ದೇನೆ. KA 402 PSI ಡೀಟೇಲಾಗಿ ಸಾಲ್ವ್ ಮಾಡಿದ್ದೇನೆ. ಯಾರು ನೋಡಿಲ್ಲ ಹೋಗಿ ಅದನ್ನು ನೋಡ್ಬೋದು, ಯೂಟ್ಯೂಬ್ನಾಗ ಇದೆ. ಆಮೇಲೆ ಏನು ಮಾಡ್ತಿದ್ದೇನೆ ಅಂತಂದರೆ ನಾನು ಪ್ರತಿಯೊಂದು ಸಬ್ಜೆಕ್ಟನ್ನು, ಪ್ರತಿಯೊಂದು ವಿಷಯನ ಹೇಗೆ ಗ್ರಹಿಸಬೇಕು, ಹೇಗೆ ಓದಬೇಕು, ಹೌ ಯು ಹ್ಯಾವ್ ಟು ಗ್ರಾಸ್ ಆ್ಯಂಡ್ ಹ್ಯಾವ್ ಟು ರೀಡ್, ಅದ್ರ ಬಗ್ಗೆ ನಾನು ಪಾಠ ಮಾಡ್ಕೊಂಡು ಹೊಂಟಿದ್ದೇನೆ. ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ನನ್ನ ಕ್ಲಾಸು ಯಾವಾಗೂ ಎಕ್ಸಾಮ್ ಓರಿಯೆಂಟೆಡ್ ಇರ್ತವೆ ಅಂತಂದರೆ ದೇ ಆರ್ ಮಾರ್ಕ್ಸ್ ಓರಿಯೆಂಟೆಡ್, ಅಂಕ ಆಧಾರಿತ ತರಗತಿಗಳಂತ ಹೇಳ್ತೇನೆ ನಾನು. ಈಗ ಆಲ್ರೆಡಿ ನಾನು ಏನು ಮಾಡಿದ್ದೇನೆ ಅಂತಂದರೆ ಇತಿಹಾಸದ ಬಗ್ಗೆ ಮಾಡಿದ್ದೇನೆ, ಹಿಸ್ಟ್ರಿ ಬಗ್ಗೆ ಏನು ಓದಬೇಕು ಏನು ಓದಬಾರ್ದು ಅನ್ನೋದು ಡೀಟೇಲಾಗಿ ಮಾಡಿದ್ದೇನೆ. ಇವತ್ತು ನಾನು ಏನು ಮಾಡ್ತಿದ್ದೇನೆ ಅಂತಂದರೆ ಕರ್ನಾಟಕ ಭೂಗೋಳ ಮಾಡ್ತಿದ್ದೇನೆ. ವಿ ಆರ್ ಡೂಯಿಂಗ್ ಅ ಕರ್ನಾಟಕ ಜೋಗ್ರಫಿ. ಇಲ್ಲಿ ಕರ್ನಾಟಕ ಜೋಗ್ರಫಿ ಒಳಗಡೆ ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ ಏನು ಓದಬೇಕು ಏನು ಓದಬಾರ್ದು ಅನ್ನೋದು ನಿಮ್ಗೆ ಕ್ಲಾರಿಟಿ ಇರಬೇಕು. ಆ ಕ್ಲಾರಿಟಿಗೋಸ್ಕರ ನಾನು ಏನು ಮಾಡ್ತಿದ್ದೇನೆ ಅಂತಂದರೆ ಇವತ್ತು ಇದನ್ನು ಕ್ಲಾಸ್ ಮಾಡ್ತಿದ್ದೇನೆ. ಓಕೆ, ವಿತೌಟ್ ವೇಸ್ಟಿಂಗ್ ದ ಟೈಮ್ ನಾವೇನು ಮಾಡೋಣ ಅಂತಂದರೆ ಕ್ಲಾಸನ್ನು ಕಂಟಿನ್ಯೂ ಮಾಡೋಣ. ಓಕೆ, ಕರ್ನಾಟಕ ಭೂಗೋಳ, ಕರ್ನಾಟಕದ ಪರಿಚಯ. ಇದ್ರೊಳಗೆ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ನೀವು ಏನು ಓದಬೇಕಂತಂದರೆ ಫಸ್ಟ್ ಏನಂತಂದರೆ ಕರ್ನಾಟಕದ ಪರಿಚಯ, ವೆರಿ ಇಂಪಾರ್ಟೆಂಟ್. ಕರ್ನಾಟಕ ಬಗ್ಗೆ ಗೊತ್ತಿರಬೇಕು. ಫಸ್ಟ್ ಇದ್ರೊಳಗೆ ಏನು ಓದಬೇಕಂತಂದರೆ ಸ್ಥಾನ. ನಾನು ಅದಕ್ಕೆ ಏನು ಕರಿತೀನಿ ಅಂತಂದರೆ ಐ ಕಾಲ್ ಇಟ್ ಆಸ್ ಅ ಪ್ಲೇಸ್ಮೆಂಟ್. ಅಂತಂದರೆ ನಾರ್ತ್, ಸೌತ್, ವೆಸ್ಟ್, ಈಸ್ಟ್ ಭಾರತದಲ್ಲಿ ದಕ್ಷಿಣದಲ್ಲಿದೆ. ಅಂದರೆ ಎಲ್ಲಿದೆ ಕರ್ನಾಟಕ ಅಂತಂದರೆ ಕರ್ನಾಟಕ ಈಸ್ ಇನ್ ಸೌತ್. ಅವು ಏನು ಕೇಳ್ತಾರೆ ಅಂತಂತಂದರೆ ಎಕ್ಸಾಮ್ನಾಗ ಒಮ್ಮೊಮ್ಮೆ ಪ್ಲೇಸ್ಮೆಂಟ್ ಕೇಳುವಂಥ ಚಾನ್ಸ್ ಇರುತ್ತೆ. ಯಾವಾಗ ನಿಮ್ದು ಎಷ್ಟು ಬೇಸಿಕ್ ಸ್ಟ್ರಾಂಗ್ ಇರುತ್ತಲ್ಲ ಅಷ್ಟು ಇಂಪಾರ್ಟೆಂಟ್. ನೆರೆಹೊರೆಯ ರಾಜ್ಯಗಳು ಅಂತ ಕೇಳ್ತಾನೆ. ನೆರೆಹೊರೆಯ ರಾಜ್ಯಗಳು ಎಷ್ಟು ಯಾವುವು, ಅದಕ್ಕೆ ನಾವೇನು ಕರಿತೇವೆ ಅಂತಂತಂದರೆ ನೇಬರಿಂಗ್ ಸ್ಟೇಟ್ಸ್ ಅಂತ ಹೇಳಿ ಕರಿತೇವೆ. ನೆರೆಹೊರೆಯ ರಾಜ್ಯಗಳು ಎಷ್ಟು ಯಾವುವು, ಅಲ್ಲಿ ಏನು ಕೇಳ್ತೇವೆ ಅಂತಂದರೆ ನೇಬರಿಂಗ್ ಸ್ಟೇಟ್ಸ್ ಅಂತ ಹೇಳ್ತೇವೆ ನಾವು. ಇಲ್ಲಿ ಇಂಪಾರ್ಟೆಂಟ್ ಏನಂತಂತಂದರೆ ಇನ್ನೂ ಅಂತ ಕೇಳುವಂಥ ಕ್ವಶನ್ ಏನಿದೆ ಅಂತಂದರೆ ದಕ್ಷಿಣ ಭಾರತದಲ್ಲಿ ಇರುವ ರಾಜ್ಯಗಳೆಷ್ಟು, ಇವೆರಡೂ ಕೇಳುವಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ನೀವು ನೋಡಿದರೆ ಕರ್ನಾಟಕ ತಗೊಂಡ್ರೆ ಇಲ್ಲಿ ತಮಿಳ್ನಾಡು ಬರುತ್ತೆ, ಕೇರಳ ಬರುತ್ತೆ, ಗೋವಾ ಬರುತ್ತೆ, ಮಹಾರಾಷ್ಟ್ರ ಬರುತ್ತೆ, ತೆಲಂಗಾಣ ಬರುತ್ತೆ, ಆಂಧ್ರ ಪ್ರದೇಶ ಬರುತ್ತೆ. ಅಂದರೆ 1 2 3 4 5 6 ಅಂತಂದರೆ ಟೋಟಲ್ ಎಷ್ಟಿದಾವೆ ಅಂತಂದರೆ 6 ಸ್ಟೇಟ್ಸ್ ಇದ್ದಾವೆ. ನೆನಪಿಟ್ಟುಗೋರಿ ಎಷ್ಟಿದಾವೆ ಅಂದರೆ 6 ಸ್ಟೇಟ್ಸ್ ಇದ್ದಾವೆ. ಬಟ್ ಇಲ್ಲಿ ಏನು ಕನ್ಫ್ಯೂಸ್ ಮಾಡ್ಕೋಬಾರ್ದಂದ್ರೆ ನೀವು ದಕ್ಷಿಣ ಭಾರತದಲ್ಲಿರುವ ರಾಜ್ಯಗಳು ಎಷ್ಟಿದಾವೆ ಅಂತಂತಂದರೆ ಇಲ್ಲಿ ನೋಡಿರಿ, ಇಲ್ಲಿ ನಾವು ಏನು ಮಾಡಲ್ಲ, ಮಹಾರಾಷ್ಟ್ರ ಕನ್ಸಿಡರ್ ಮಾಡಲ್ಲ. ನಾವೇನು ಕನ್ಸಿಡರ್ ಮಾಡ್ತೇವೆ ಅಂದರೆ ತೆಲಂಗಾಣ, ಆಂಧ್ರ ಪ್ರದೇಶ್, ತಮಿಳ್ನಾಡು, ಕೇರಳ, ಗೋವಾ. 1 2 3 4 5 ಅಂದರೆ ಎಷ್ಟಿದಾವೆ ಅಂತಂತಂದರೆ 5 ಇದ್ದಾವೆ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಟೋಟಲ್ ಕರ್ನಾಟಕ ನೇಬ್ರಿಂಗ್ ಸ್ಟೇಟ್ಸ್ ಎಷ್ಟಿದಾವೆ 6 ಇದ್ದಾವೆ. ಕರ್ನಾಟಕ ಟೋಟಲ್ ನೇಬ್ರಿಂಗ್ ಸ್ಟೇಟ್ಸ್ ಸೌತ್ ಇಂಡಿಯನಾಗ ಎಷ್ಟಿದಾವೆ ಅಂತಂತಂದರೆ 5 ಇದ್ದಾವೆ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. 5 6ಕ್ಕೆ ದಕ್ಷಿಣ ಭಾರತದಲ್ಲಿರುವ ನೆರೆಹೊರೆಯ ಪ್ರದೇಶಗಳು ಅಂತ ಕೇಳಿದರೆ ಕರ್ನಾಟಕ ರಿಲೇಟೆಡು 5 ಬರ್ತವೆ. ನಾವು ಮಹಾರಾಷ್ಟ್ರ ಕನ್ಸಿಡರ್ ಮಾಡಲ್ಲ ದಕ್ಷಿಣ ಭಾರತದ ರಾಜ್ಯಗಳು ಅಂದಾಗ. ನೇಬ್ರಿಂಗ್ ಸ್ಟೇಟ್ಸ್ ಅಂದಾಗ ನಾವು ಏನು ಕನ್ಸಿಡರ್ ಮಾಡ್ತೇವೆ ಅಂದರೆ ಮಹಾರಾಷ್ಟ್ರ ಕನ್ಸಿಡರ್ ಮಾಡ್ತೇವೆ. ಅವಾಗ ಏನಾಗ್ತಾವೆ ಅಂತಂದರೆ 6 ಆಗ್ತವೆ. ಓಕೆ, ಕರ್ನಾಟಕ ಡಿಸ್ಟ್ರಿಕ್ಟ್ಸ್, ಜಿಲ್ಲೆಗಳು ನಾವೇನಂತ ಕರಿತೇವೆ ಅಂತಂದರೆ ಜಿಲ್ಲೆಗಳು ಅಂತ ಕರಿತೇವೆ. ಒಟ್ಟಾರೆ ಎಷ್ಟು ಡಿಸ್ಟ್ರಿಕ್ಟ್ಸ್ ಇದ್ದಾವೆ ಕರ್ನಾಟಕನಾಗ. ಯಾವಾಗ ನೀವು ನೆನಪಿನಿಟ್ಕೋಬೇಕಂದ್ರೆ ಎಷ್ಟು ಅಂತ ಕೇಳ್ತಾನೆ ಅವನು. ಯಾವಾಗ ಏನು ಕೇಳ್ತಾನೆ ಅಂತಂದರೆ ನಂಬರ್ಸ್ ಕೇಳ್ತಾನೆ. ಕೆ ಒಳಗಡೆ ಫ್ಯಾಕ್ಟ್ಗಳನ್ನ ಕೇಳ್ತಾನೆ. ನಿಮ್ಮ ಫ್ಯಾಕ್ಟ್ಗಳು ನಿಮ್ಗೆ ಏನು ಗೊತ್ತಿರ್ಬೇಕಂದ್ರೆ ನೆನಪಿರಬೇಕು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ ಕರ್ನಾಟಕ ಜಿಲ್ಲೆ ಒಳಗಡೆ 1956ರಲ್ಲಿ 1956 ನವೆಂಬರ್ 1 ಇಲ್ಲಿ ನಾವು ಕನ್ನಡ ರಾಜ್ಯೋತ್ಸವ, ಕರ್ನಾಟಕ ರಾಜ್ಯೋತ್ಸವ ಆಚರಿಸಿದ್ದೇವಲ್ಲ ಅಂತಂದರೆ ಡಿಮಾರ್ಕೇಶನ್ ಆಫ್ ದ ಸ್ಟೇಟ್ ಅಂತ ಕರಿತೇವೆ, ಅಥವಾ ಎಮರ್ಜೆನ್ಸ್ ಆಫ್ ದ ನ್ಯೂ ಸ್ಟೇಟ್ ಅಂತ ಕರಿತೇವೆ. ಮೈಸೂರು ಇದ್ದದ್ದು ಮೈಸೂರು ಸ್ಟೇಟ್ ಆಗಿ ಮತ್ತು ಕರ್ನಾಟಕ ಸ್ಟೇಟ್ ಆಗಿ 1973 ಕನ್ವರ್ಟ್ ಆಯಿತು. ಇಲ್ಲಿ 1956 ನವೆಂಬರ್ 1 ಒಳಗಡೆ ಟೋಟಲ್ ಎಷ್ಟು ಜಿಲ್ಲೆಗಳಿದ್ವು ಅಂತಂತಂದರೆ 19 ಡಿಸ್ಟ್ರಿಕ್ಟ್ಸ್ ಇದ್ದು. ಬೇರೆ 19 ಡಿಸ್ಟ್ರಿಕ್ಟ್ಸ್. ಅವ್ನು ಕೇಳ್ತಾನೆ, ಏನು ಕೇಳ್ತಾನೆ ಅಂತಂದರೆ 1956ರಲ್ಲಿ ಎಷ್ಟು ಜಿಲ್ಲೆಗಳಿದ್ದು ಅಂತ ಹೇಳಿ ಕೇಳ್ತಾನೆ ಅವನು. ಎಷ್ಟು ಜಿಲ್ಲೆಗಳು ಇದ್ದು ಅಂತಂದರೆ ನಿಮ್ಮ ಉತ್ತರ ಏನಂತಂದರೆ 19 ಜಿಲ್ಲೆಗಳಿದ್ದು ಅಂತಂದೇಳಿ ನೀವು ಉತ್ತರಿಸ್ಬೇಕು ಅಂತಂದರೆ ವೆರಿ ಇಂಪಾರ್ಟೆಂಟ್. ಕೇಳ್ತಾನೆ ನಾವು. ಯಾಕಂದ್ರೆ ಫ್ಯಾಕ್ಟ್ ಕೇಳ್ತಿದ್ದಾನೆ ಅಂತಂದರೆ KA ಇಸ್ ಅ ಫ್ಯಾಕ್ಟ್ ಓರಿಯೆಂಟೆಡ್ ಎಕ್ಸಾಮ್ ಅಂತಂದರೆ ಇಂಥ ಕೇಳುವಂಥ ಚಾನ್ಸ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಬರೋದಾದರೆ ಈ ಪ್ರೆಸೆಂಟ್ ಎಷ್ಟಿದಾವೆ ಅಂತಂದರೆ 31 ಜಿಲ್ಲೆಗಳಿದ್ದಾವೆ. ದೇಶ ಆಡಳಿತ ಕೇಂದ್ರ ಹೊಂದಿರುವ ಜಿಲ್ಲೆಗಳು
ಅದು ನಾವೇನು ಕರಿತೇವೆ ಅಂತಂದರೆ ಸ್ಪೇಷಲ್ ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ಸ್ ಅಂತ ಹೇಳಿ ಕರಿತೇವೆ. ಸ್ಪೇಷಲ್ ಅಡ್ಮಿನಿಸ್ಟ್ರೇಷನ್ ಡಿವಿಷನ್ಸ್ ಕೇಂದ್ರಗಳು ಹೊಂದಿರುವ ಜಿಲ್ಲೆಗಳು ಯಾವ್ಯಾವಪ್ಪ ಅಂತಂತೇಳಿ ಒಂದು ಕ್ವಶನ್ ಕೇಳುವಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಏನಂತಂದರೆ ದಕ್ಷಿಣ ಕನ್ನಡ ನೀವು ನೋಡಿದರೆ ದಕ್ಷಿಣ ಕನ್ನಡ ಅಲ್ಲಿ ಯಾವುದಿದೆ ಮಂಗಳೂರು. ದಕ್ಷಿಣ ಕನ್ನಡ ಏನಂತಂದರೆ ಮಂಗಳೂರು. ಉತ್ತರ ಕನ್ನಡ ಕಾರವಾರ. ಉತ್ತರ ಕನ್ನಡ ಏನಿದೆ ಕಾರವಾರ. ಕೊಡಗು ಮಡಿಕೇರಿ. ಕೊಡಗು ಎಲ್ಲಿದೆ ಮಡಿಕೇರಿ. ಇವೆಲ್ಲ ಏನಂತಂದರೆ ಸ್ಪೇಷಲ್ ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ಸ್ ಹೊಂದಿರೋದು. ವಿಜಯನಗರ ಹೊಸಪೇಟೆ. ವಿಜಯನಗರ ಹೊಸಪೇಟೆ ಅಂತಂದರೆ ಇಲ್ಲಿ ಕೇಳುವಂಥ ಚಾನ್ಸಸ್ ಏನಿರುತ್ತೆ ಅಂತಂದರೆ ಕೆಳಗಿನ ಯಾವ ಜಿಲ್ಲೆಗಳಲ್ಲಿ ವಿಶೇಷ ಆಡಳಿತ ಕೇಂದ್ರ ಹೊಂದಿವೆ. ಕೆಳಗಿನ ಯಾವ ಜಿಲ್ಲೆಗಳು ವಿಶೇಷ ಆಡಳಿತ ಕೇಂದ್ರ ಹೊಂದಿದೆ ಅಂತ ಕೇಳ್ಬೋದು, ಹೊಂದಿಲ್ಲ ಅಂತ ಕೇಳ್ಬೋದು. ಅದ್ರಗೋಸ್ಕರ ಇದು ಇಂಪಾರ್ಟೆಂಟ್. ನಾನು ಏನೇನು ಓದಬೇಕಂದ್ರೆ ಸಂಕ್ಷಿಪ್ತವಾಗಿ ಹೇಳ್ಕೊಂಡು ಹೊಂಟಿದ್ದೇನೆ. ಇದ್ರ ರಿಲೇಟೆಡ್ ನೀವೇನು ಮಾಡಿರಿ ಅಂತಂದರೆ ಕರ್ನಾಟಕ ಹಿಸ್ಟ್ರಿನ ಓದ್ತಾ ಹೋಗ್ರಿ. ಸರ್ ಕರ್ನಾಟಕ ಹಿಸ್ಟ್ರಿ ಬುಕ್ ಯಾವ್ದು ಓದ್ಬೇಕಂತಂದ್ರೆ ಸೂರ್ಯನಾಥ್ ಕಾಮತ್ ಓದ್ಬೋದು, ಅಥವಾ ನೀವು ಯಾವ್ದಾರ ಕ್ಲಾಸ್ ನೀವೇನಾದರೂ ತೊಗೊಂಡಿದ್ರೆ ಅಂತಂದರೆ ಅಲ್ಲಿ ಕ್ಲಾಸ್ ಒಳಗೆ ಏನು ಹೇಳ್ತಾರೋ ಅದನ್ನು ನೋಟ್ಸನ್ನ ನೀವು ರೆಫರ್ ಮಾಡ್ಬೋದು. ಬಟ್ ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಅಂದರೆ ನಾನು ಏನೇನು ಓದಬೇಕು ಅನ್ನೋದು ಸಂಕ್ಷಿಪ್ತವಾಗಿ ಹೇಳ್ಕೊಂಡು ಹೊಂಟಿದ್ದೇನೆ. ಓಕೆ, ಕಮಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಇವೆಲ್ಲ ನೀವು ಓದಲೇಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತಂತಂದರೆ ವಿಸ್ತೀರ್ಣದಲ್ಲಿ ಕರ್ನಾಟಕದ ಜಿಲ್ಲೆಗಳು ಕೇಳ್ತಾನೆ. ಇಲ್ಲಿ ಏನು ಕೇಳ್ತಾನೆ ಅಂತಂತಂದರೆ ಇಟ್ ಇಸ್ ಅ ಏರಿಯಾ ವೈಸ್ ಡಿಸ್ಟ್ರಿಕ್ಟ್ಸ್. ಇಲ್ಲಿ ಏರಿಯಾ ವೈಸ್ ಅಂತಂದರೆ ಯಾವುದು ದೊಡ್ಡ ಇದ್ದಾವೆ, ದೊಡ್ಡ ಜಿಲ್ಲೆ ಮತ್ತು ಚಿಕ್ಕ ಜಿಲ್ಲೆ ಕೇಳ್ತಾನೆ ನಾವು. ದೊಡ್ಡ ಜಿಲ್ಲೆ ಮತ್ತು ಚಿಕ್ಕ ಜಿಲ್ಲೆ, ಯಾವ ದೊಡ್ಡ ಜಿಲ್ಲೆ ಇದೆ ಮತ್ತು ಯಾವುದು ಚಿಕ್ಕ ಜಿಲ್ಲೆ. ಉದಾಹರಣೆ ನೋಡ್ರಿ, ಇಲ್ಲಿ ಇಂಪಾರ್ಟೆಂಟ್ ಅಂತಂದರೆ ಬೆಳಗಾವಿ. ಇಡೀ ಭಾರತದ ಇದನ್ನು ತೊಗೊಂಡ್ರೆ ನೀವು ಇಡೀ ಇಂಡಿಯನ್ ಮ್ಯಾಪ್ ತೊಗೊಂಡ್ರೆ ಅದ್ರೊಳಗೆ ಎಷ್ಟಿದೆ ಅಂತಂದರೆ 6.99% ಅಂತ ಹೇಳ್ತಿದ್ದಾರೆ. 6.99%, 6.99%. ಅದೆಷ್ಟಾಗುತ್ತೆ ಅಂತಂದರೆ 13,415 ಸ್ಕ್ವೇರ್ ಕಿಲೋಮೀಟರ್ ಆಗುತ್ತೆ. ಚದರ ಕಿಲೋಮೀಟರ್ ಅಂತ ಕರಿತೇವೆ ನಾವು. ಯಾವುದು ಫಸ್ಟ್ ಏನಿದೆ ಅಂತಂದರೆ ದೊಡ್ಡ ಜಿಲ್ಲೆ ಒಳಗಡೆ ಬೆಳಗಾವಿ. ಹೈಯೆಸ್ಟ್ ಡಿಸ್ಟ್ರಿಕ್ಸ್ ಏನಿದೆ ಅಂತಂದರೆ ಏನಿದೆ ಅಂತಂತಂದರೆ ಅಥವಾ ದೊಡ್ಡದು ಯಾವುದಿದೆ ಅಂತಂದರೆ ಬೆಳಗಾವಿ. ನೆನ್ಪಿಡ್ಕೋರಿ, ಕೇಳುವಂಥ ಚಾನ್ಸಸ್ ಇರುತ್ತೆ. ಕೇಳ್ತಾನೆ ಅವನು. ಏನಂತ ಕೇಳ್ತಾನೆ ಅಂತಂದರೆ ಯಾವ್ದು ಜಿಲ್ಲೆ ಎಷ್ಟು ದೊಡ್ಡದಿದೆ ಅಂತ ಹೇಳಿ ಕೇಳ್ತಾನೆ. ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್, ಬೆಳಗಾವಿ ಆದಮೇಲೆ ಅದಕ್ಕಿಂತ ನೆಕ್ಸ್ಟ್ ಏನಂತ ಬರುತ್ತೆ ಅಂತಂದರೆ ಕಲಬುರಗಿ. ಇಡೀ ಭಾರತದ ಭೂಗೋಳದೊಳಗೆ ನೀವು ಕಂಪೇರ್ ಮಾಡಿದರೆ ಇದಕ್ಕೆ ಎಷ್ಟಿದೆ ಅಂತಂದರೆ 5.7% ಇದೆ. 5.7% ಇದೆ. ಅದಕ್ಕೆ ನಾವು ಏನು ಕರಿತೇವೆ ಅಂತಂದರೆ ಸ್ಕ್ವೇರ್ ಕಿಲೋಮೀಟರ್ 11,001 ಸ್ಕ್ವೇರ್ ಕಿಲೋಮೀಟರ್, 11,001 ಚದರ ಕಿಲೋಮೀಟರ್ ಇದೆ. ಫಸ್ಟ್ ಬೆಳಗಾವಿ ಇದೆ, ಸೆಕೆಂಡ್ ಕಲಬುರಗಿ ಇದೆ, ಥರ್ಡ್ ಇಂಪಾರ್ಟೆಂಟ್ ಏನಂತಂದರೆ ತುಮಕೂರು ಎಷ್ಟು ಪರ್ಸೆಂಟ್ ಇದೆ ಅಂತಂತಂದರೆ 5.53% ಇದೆ. ಭಾರತದ ಭೌಗೋಳಿಕ ಇದ್ರೊಳಗಡೆ ಪರ್ಸೆಂಟೇಜ್ ಎಷ್ಟು ಪರ್ಸೆಂಟೇಜ್ ಅಂದರೆ ಎದ್ರದ್ದು ಪರ್ಸೆಂಟೇಜ್ ಅಂತಂದರೆ ಎಂಟೈರ್ ಭಾರತದೊಳಗಡೆ ಈ ರಾಜ್ಯಗಳ ಏರಿಯಾ ಎಷ್ಟು ಪರ್ಸೆಂಟೇಜ್ ಇದೆ ಅಂತೇಳಿ ಇದ್ರ ಮೇಲೆ ಕೊಟ್ಟಿದ್ದಾರೆ. ಮುಂದೆ ಏನು ಕೊಟ್ಟಿದ್ದಾರೆ ಅಂದರೆ ಸ್ಕ್ವೇರ್ ಕಿಲೋಮೀಟರ್ ಕೊಟ್ಟಿದ್ದಾರೆ. ಇದು 11,001 11,001. ನೆಕ್ಸ್ಟ್ 13,415 ಕಿಲೋಮೀಟರ್ ಇದೆ ಬೆಳಗಾವಿ. ಇಲ್ಲಿ ತುಮಕೂರು ಎಷ್ಟಿದೆ ಅಂತಂದರೆ 10,598 ಸ್ಕ್ವೇರ್ ಕಿಲೋಮೀಟರ್ ಇದೆ. ಈ ಪ್ರಶ್ನೆ ಬರುವಂಥ ಚಾನ್ಸಸ್ ಏನಿರುತ್ತೆ ಅಂತಂದರೆ ಕೆಳಗಿನ ಯಾವುಗಳಲ್ಲಿ ಅತಿ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿದ ಜಿಲ್ಲೆ ಯಾವುದು ಅಂತ ಹೇಳ್ತಾರೆ. ಅತಿ ಕಡಿಮೆ ವಿಸ್ತೀರ್ಣ ಇಲ್ಲದಲ್ಲಿರುವ ಜಿಲ್ಲೆ ಯಾವುದು ಅಂತ ಕರೀತಾನೆ. ನಿಮ್ಗೆ ದೊಡ್ಡದು ಗೊತ್ತಿರಬೇಕು, ಕಡಿಮೆ. ಆಲ್ಮೋಸ್ಟ್ ನೀವು ಬೆಂಗಳೂರು ರಿಲೇಟೆಡ್ ನೋಡಿದರೆ ಡಿಸ್ಟ್ರಿಕ್ಟ್ ವೈಸ್ ಏರಿಯಾ ವೈಸ್ ಏನಿರ್ತಾವೆ ಅಂತಂದರೆ ಕಡಿಮೆ ಇರ್ತವೆ. ಎಸ್ಟೆಂಡಿಂಗ್ ಆರ್ಡರ್ ಕೇಳ್ಬೋದು. ಇಲ್ಲಿ ನೋಡಿರಿ, ಫಾರ್ ಎಕ್ಸಾಂಪಲ್ ಇದು ನಾವು ದೊಡ್ಡ ಜಿಲ್ಲೆ ಅಂತ ಕರೆದ್ರೆ, ನೀವು ಚಿಕ್ಕ ಜಿಲ್ಲೆಗೆ ಹೋದರೆ ಸ್ಮಾಲ್ ಡಿಸ್ಟ್ರಿಕ್ಟ್ಸ್ ಹೋದರೆ ನಾವು ಅಲ್ಲಿ ಏನು ತೊಗೋಬೋದು ಅಂತಂದರೆ ವಿ ಕ್ಯಾನ್ ಕನ್ಸಿಡರ್ ಏನಂತಂತಂದರೆ ಬೆಂಗಳೂರು. ನೋಡ್ರಿ, ಇಲ್ಲೇ ಬೆಂಗಳೂರು ಅಂದ ತಕ್ಷಣ ನಿಮ್ಗೆ ಗೊತ್ತಿರಬೇಕು ಬೆಂಗಳೂರು ನಗರ ಗ್ರಾಮಾಂತರ ಅಂತಿದೆ. ಬೆಂಗಳೂರು ನಗರ ಎಷ್ಟಿದೆ ಅಂತಂತಂದರೆ ನಗರ 1.14% ಇದೆ. ಬೆಂಗಳೂರು ನಗರ ಎಷ್ಟಿದೆ ಅಂತಂದರೆ 1.1% ಇದೆ. 2,140 ಸ್ಕ್ವೇರ್ ಕಿಲೋಮೀಟರ್ ಇದೆ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗೇ ಆಗ್ತವೆ. ಒಂದೊಂದು ಬುಕ್ ಒಳಗಡೆ ಒಂದೊಂದು ಕೊಟ್ಟಿರ್ತಾರೆ. 2,140 ಸ್ಕ್ವೇರ್ ಕಿಲೋಮೀಟರ್ ಆಗ್ತವೆ. ನೆಕ್ಸ್ಟ್ ಏನು ಇಂಪಾರ್ಟೆಂಟ್ ಅಂತಂದರೆ ಬೆಂಗಳೂರು ಗ್ರಾಮಾಂತರ ನೋಡಿರಿ, ಬೆಂಗಳೂರು ನಗರ ಬೇರೆ, ಬೆಂಗಳೂರು ಸಿಟಿ ಬೇರೆ, ಬೆಂಗಳೂರು ರೂರಲ್ ಬೇರೆ. ಬೆಂಗಳೂರು ಗ್ರಾಮಾಂತರ ಎಷ್ಟಿದೆ ಅಂದರೆ 1.19% ಇದೆ. 2,285 ಸ್ಕ್ವೇರ್ ಕಿಲೋಮೀಟರ್ ಇದೆ. ಎಷ್ಟಿದೆ? 2,285 ಸ್ಕ್ವೇರ್ ಕಿಲೋಮೀಟರ್ ಇದೆ. ನೆಕ್ಸ್ಟ್ ಬರೋದು ಯಾವುದಂತಂದರೆ ರಾಮನಗರ ಎಷ್ಟಿದೆ ಅಂತಂದರೆ 1.86% ಕೊಟ್ಟಿದ್ದಾರೆ ಅವರು.
1.86% ಕೊಟ್ಟಿದ್ದಾರೆ. ರಾಮನಗರ ಅದೆಷ್ಟಿದೆ ಅಂತಂದರೆ 3576 ಸ್ಕ್ವೇರ್ ಕಿಲೋಮೀಟರ್ ಇದೆ. ನೀವು ಇಲ್ಲಿ ಏರಿಯಾ ವೈಸ್ ನೋಡಿದರೆ ಯಾವುದು ಲಾರ್ಜ್ ಇದೆ, ಯಾವುದು ಸ್ಮಾಲ್ ಇದೆ, ಇದು ನಿಮ್ಗೆ ಗೊತ್ತಿರಬೇಕು. ಕೆಳಗಿನ ಯಾವ ಜಿಲ್ಲೆಗಳು ಅತಿ ಚಿಕ್ಕ ಜಿಲ್ಲೆಗಳಿವೆ ಅಥವಾ ಅತಿ ಚಿಕ್ಕ ಜಿಲ್ಲೆ ಆಗಿದೆ ಕರ್ನಾಟಕದಲ್ಲಿ. ಅವ್ನು ಏರಿಯಾ ವೈಸು ಕೊಡ್ತಾನಂತಂದರೆ ಇಡೀ ಭಾರತದ ಭೌಗೋಳಿಕ ಇದ್ರ ಮೇಲೆ ಪರ್ಸೆಂಟೇಜ್ ವೈಸು ಎಕ್ಸಾಮಾಗಿ ಕೇಳ್ಬೋದು. ನೀವು ಎರಡಕ್ಕೂ ಪ್ರಿಪೇರ್ ಆಗಿರಬೇಕು. ಓಕೆ, ಕಮಿಂಗ್ ಟು ದ ನೆಕ್ಸ್ಟ್. ನೋಡಿರಿ, ಎಕ್ಸಾಮಿಗೆ ಏನು ಕೇಳ್ತಾನಲ್ಲ ಅದನ್ನಷ್ಟೇ ನಾವು ಇಂಪಾರ್ಟೆನ್ಸ್ ಕೊಡೋಣ. ನೆಕ್ಸ್ಟ್ ಏನು ಕೇಳುವಂಥ ಚಾನ್ಸ್ ಇದೆ ಅಂತಂತಂದರೆ ಬಾರ್ಡರ್ ಡಿಸ್ಟ್ರಿಕ್ಟ್ಸ್ ಕೇಳ್ಬೋದು. ಬಾರ್ಡರ್ ಡಿಸ್ಟ್ರಿಕ್ಟ್ಸ್ ಅದನ್ನು ನಾವು ಏನು ಕರಿತೀವಿ ಅಂತಂದರೆ ಗಡಿ ಜಿಲ್ಲೆಗಳು. ನೋಡಿ, ವೆರಿ ಇಂಪಾರ್ಟೆಂಟ್. ಕರ್ನಾಟಕ ಇದೆ ಅಂತಂದರೆ ಕರ್ನಾಟಕದ ಬಾರ್ಡರ್ ಜಿಲ್ಲೆಗಳು ಯಾವಿದೆ, ಕರ್ನಾಟಕದ ಗಡಿ ಒಳಗೆ ಜಿಲ್ಲೆಗಳು ಯಾವಿದೆ. ಅದಕ್ಕೆ ನಿಮ್ಗೆ ಇಂಪಾರ್ಟೆಂಟ್ ಏನಂತಂತಂದರೆ ನೀವು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ನೀವು ಏನು ಪ್ರಾಕ್ಟೀಸ್ ಮಾಡ್ಬೇಕಂತಂದರೆ ಮ್ಯಾಪಿಂಗ್ ಪ್ರಾಕ್ಟೀಸ್ ಮಾಡಬೇಕು. ಮ್ಯಾಪಿಂಗ್ ವೆರಿ ಇಂಪಾರ್ಟೆಂಟ್. ಮ್ಯಾಪಿಂಗನ್ನು ಮಾಡಲೇಬೇಕು ನೀವು. ನಾ ಮುಂಬರುವ ಕ್ಲಾಸ್ ಒಳಗಡೆ ಏನು ಮಾಡ್ತೇನೆ ಅಂತಂತಂದರೆ ನಾ ಮ್ಯಾಪಿಂಗ್ ಬಗ್ಗೆ ಕ್ಲಾಸ್ ತೊಗೋತೇನೆ. ಇಂಡಿಯಾ ಮ್ಯಾಪಿಂಗ್, ವರ್ಲ್ಡ್ ಮ್ಯಾಪಿಂಗ್, ಕರ್ನಾಟಕ ಮ್ಯಾಪಿಂಗ್ ಬಗ್ಗೆ ರೆಗ್ಯುಲರಾಗಿ ನಾನು ಕ್ಲಾಸ್ ಮಾಡ್ತೇನೆ ಯೂಟ್ಯೂಬಲ್ಲಿ. ಅದನ್ನು ನೀವು ನೋಡ್ಬೋದು. ಇಲ್ಲಿ ಇಂಪಾರ್ಟೆಂಟ್ ಏನಂತಂದರೆ ಇಲ್ಲಿ ಗಡಿ ಜಿಲ್ಲೆಗಳನ್ನು ಕೇಳಿದ್ದಾನೆ. ಗಡಿ ಜಿಲ್ಲೆಗಳಿಗೆ ನಾವು ಏನು ಕರಿತೇವೆ ಅಂತಂದರೆ ವಿ ಕಾಲ್ ಇಟ್ ಆಸ್ ಅ ಬಾರ್ಡರ್ ಡಿಸ್ಟ್ರಿಕ್ಟ್ಸ್. ಅದಕ್ಕೆ ರಾಜ್ಯದ ಗಡಿ ಜಿಲ್ಲೆಗಳು, ಸ್ಟೇಟ್ ಬಾರ್ಡರ್ ಡಿಸ್ಟ್ರಿಕ್ಟ್ಸ್ ಕೇಳ್ತಾನೆ ಅವನು. ಕೆಳಗಿನ ಯಾವ ಜಿಲ್ಲೆಯು ಕರ್ನಾಟಕದ ಗಡಿಯಲ್ಲಿ ಬರುತ್ತದೆ? ವಿಚ್ ಆಫ್ ದ ಫಾಲೋಯಿಂಗ್ ಡಿಸ್ಟ್ರಿಕ್ಟ್ ವಿಲ್ ಕಮ್ ಇನ್ ದ ಬಾರ್ಡರ್ ಆಫ್ ದ ಸ್ಟೇಟ್ ಅಂತೆಲ್ಲ ಕೇಳ್ಬೋದು. ಈ ಪ್ರಶ್ನೆ ಕೇಳಬೇಕಂತಂದ್ರೆ ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ಫಸ್ಟ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ, ಇಲ್ಲ ಎಕ್ಸಾಂಪಲ್ ಉದಾಹರಣೆ. ಈಗ ಫಾರ್ ಎಕ್ಸಾಂಪಲ್ ತೆಲಂಗಾಣ ತೊಗೊಂಡೆ ಅಂತಂದರೆ ಎಷ್ಟು ಜಿಲ್ಲೆಗಳು ಬರ್ತಾವೆ ಅಂತಂತಂದರೆ 4 ಜಿಲ್ಲೆಗಳು ಬರ್ತವೆ. ನಿಮ್ಗೆ ಗೊತ್ತಿರಬೇಕು 4 ಜಿಲ್ಲೆಗಳು ಯಾವ್ಯಾವ ಅಂತಂದರೆ ಬೀದರ್, ಕಲಬುರಗಿ, ರಾಯಚೂರು, ಯಾದಗಿರಿ. 4 ಜಿಲ್ಲೆಗಳು ಬರ್ತವೆ. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು ಅಥವಾ ಬೀದರ್, ಕಲಬುರಗಿ, ರಾಯಚೂರು, ಯಾದಗಿರಿ. ಇವು 4 ಜಿಲ್ಲೆಗಳು ಬರ್ತವೆ. ಅದಕ್ಕೆ ನಾವು ಏನು ಕರಿತೇವೆ ಅಂದರೆ ಇದಕ್ಕೆ ತೆಲಂಗಾಣ ಜೊತೆ ಏನು ಹಂಚ್ಕೊಂಡಿದೆ ಅಂತಂತಂದರೆ ಬಾರ್ಡರ್ ಶೇರಿಂಗ್. ಹಾಗೆ ನೀವು ಏನು ಓದ್ಬೇಕಂತಂತಂದರೆ ನೆನ್ಪಿಡ್ಕೋರಿ, ಮಹಾರಾಷ್ಟ್ರ ಎಷ್ಟು ಗಡಿ ಹಂಚ್ಕೊಂಡಿದೆ? ಮಹಾರಾಷ್ಟ್ರ ಅಂತೂ ಬರೋಲ್ಲ, ಮಹಾರಾಷ್ಟ್ರ ಗಡಿ ಹಂಚ್ಕೊಂಡಿಲ್ಲ ನಮ್ಮ ಜೊತೆ. ಗೋವಾ ಏನು ಗಡಿ ಹಂಚ್ಕೊಂಡಿದೆ? ಆಂಧ್ರ ಪ್ರದೇಶ್ ಎಷ್ಟು ಗಡಿ ಹಂಚ್ಕೊಂಡಿದೆ? ತಮಿಳುನಾಡು ಯಾವ ಜಿಲ್ಲೆಗಳ ಗಡಿ ಹಂಚ್ಕೊಂಡಿದ್ದಾವೆ? ಇವೆಲ್ಲ ನಿಮ್ಗೆ ಗೊತ್ತಿರಬೇಕು. ಗೋವಾ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ ಹತ್ರ ಯಾವ ಗಡಿಗಳಿದ್ದಾವೆ? ಇವೆಲ್ಲ ಬಾರ್ಡರ್ ಡಿಸ್ಟ್ರಿಕ್ಟ್ಸ್. ನೆನಪಿಟ್ಕೋರಿ, ಬಾರ್ಡರ್ ಡಿಸ್ಟ್ರಿಕ್ಟ್ಸ್ ಯಾವ್ಯಾವ ನೆನಪಿಟ್ಕೋಬೇಕು. ಬಾರ್ಡರ್ ಡಿಸ್ಟ್ರಿಕ್ಟ್ಸ್. ನಾನು ನಿಮ್ಗೆ ಇಲ್ಲಿ ಜೋಗ್ರಫಿ ಪಾಠ ಮಾಡ್ತಿಲ್ಲ, ಜಸ್ಟ್ ನಿಮ್ಗೆ ಏನೇನು ಓದಬೇಕು ಅನ್ನೋದು ನಾನು ಹೇಳ್ತಿದ್ದೇನೆ. ಕೇಳ್ತಾನೆ ಅವನು, ತೆಲಂಗಾಣ ಜೊತೆ ಕರ್ನಾಟಕ ತನ್ನ ಎಷ್ಟು ಜಿಲ್ಲೆಗಳನ್ನು ಹಂಚಿಕೊಂಡಿದೆ? ಆಪ್ಷನ್ ಎ 4, ಆಪ್ಷನ್ ಬಿ 2, ಆಪ್ಷನ್ ಸಿ 3, ಆಪ್ಷನ್ ಡಿ 1. ಆ ರೀತಿ ಪ್ರಶ್ನೆ ಬಂದಾಗ ಹೆಸರುಗಳನ್ನು ಕೇಳ್ಬೋದು ಅಥವಾ ನಂಬರ್ಸನ್ನೇ ಕೇಳ್ಬೋದು. ಎಷ್ಟು ಅಂಕೆಗಳನ್ನು ಕೇಳ್ಬೋದು, ನಂಬರ್ ಏನು ಕೇಳ್ಬೋದು, ಹೆಸರುಗಳನ್ನು ಕೇಳ್ಬೋದು. ನೀವು ಅದಕ್ಕೆ ಪ್ರಿಪೇರ್ ಆಗಿರಬೇಕು. ಓಕೆ, ನೆನಪಿಟ್ಟುಕೋರಿ, ಏನೇನು ಓದಬೇಕು ಕರ್ನಾಟಕ ಜಾಗ್ರಫಿ ಒಳಗಂತ ಅಷ್ಟೇ ಹೇಳ್ತಿದ್ದೆ ನಾನು. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತಂತಂದರೆ ಕಂದಾಯ ವಿಭಾಗಗಳು. ಅದಕ್ಕೆ ನಾವು ಏನು ಕರಿತೀವಿ ಅಂತಂದರೆ ವಿ ಕಾಲ್ ಇಟ್ ಆಸ್ ಅ ರೆವಿನ್ಯೂ ಡಿವಿಷನ್ಸ್. ಕಂದಾಯ ವಿಭಾಗಗಳು ಅಥವಾ ರೆವಿನ್ಯೂ ಡಿವಿಷನ್ಸ್ ಅಂತ ಕರಿತೇವೆ. ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ನಮ್ಮ ಕರ್ನಾಟಕ ಒಳಗೆ ಗೊತ್ತಿರಬೇಕು ನಿಮಗೂ ಆಲ್ಮೋಸ್ಟ್ ಏನಿದಾವೆ ಅಂತಂತಂದರೆ 4 ಇದ್ದಾವೆ. 4 ಆಲ್ಮೋಸ್ಟ್ ಎಷ್ಟಿದಾವೆ ಅಂತಂತಂದರೆ 4 ಇದ್ದಾವೆ. ಮೈಸೂರು, ಬೆಂಗಳೂರು, ಬೆಳಗಾವಿ, ಕಲಬುರಗಿ. ಮೈಸೂರು, ಬೆಂಗಳೂರು, ಬೆಳಗಾವಿ, ಕಲಬುರಗಿ ಅಂತಂದರೆ ಆಲ್ಮೋಸ್ಟ್ 4 ಡಿಸ್ಟ್ರಿಕ್ಟ್ಸ್ ಏನಿದಾವೆ ಅಂತಂತಂದರೆ ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ಸ್ ಅಂತ ಇದ್ದಾವೆ. ಇಲ್ಲಿ ನೋಡಿರಿ, ರಾಜ್ಯ ವಿಸ್ತೀರ್ಣದಲ್ಲಿ ಅತಿ ದೊಡ್ಡದು ಯಾವುದಪ್ಪ ಅಂತಂತಂದರೆ ಬೆಳಗಾವಿ. ಅತಿ ದೊಡ್ಡದೇನಂತಂತಂದರೆ ಬೆಳಗಾವಿ. ನಿಮ್ಗೆ ಬರ್ತಿರ್ಬೇಕು. ಆಲ್ರೆಡಿ ನಾವು ಏನು ಮಾಡಿದೆವು ಅಂತಂದರೆ ಡಿಸ್ಕಷನ್ ಮಾಡಿದೆವು. 4 ಕಂದಾಯ ವಿಭಾಗಗಳು ಬರ್ತಾವೆ, ರೆವಿನ್ಯೂ ಡಿವಿಷನ್ಸ್. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತಂದರೆ ಏನು ಕೇಳ್ಬೋದು ಅಂತಂದರೆ ಕ್ವಶನ್, ಕರ್ನಾಟಕದ ತುತ್ತ ತುದಿಯಲ್ಲಿರುವ ಜಿಲ್ಲೆಗಳು ಕೇಳ್ಬೋದು. ಪ್ರಶ್ನೆ ಕೇಳ್ಬೋದು. ಕರ್ನಾಟಕದ ತುತ್ತ ತುದಿಯಲ್ಲಿರುವ ಜಿಲ್ಲೆಗಳು ನಿಮ್ಗೆ ಗೊತ್ತಿರಬೇಕು. ಬೀದರ್, ಚಾಮರಾಜನಗರ, ಕೋಲಾರ, ಉತ್ತರ ಕನ್ನಡ. ಈ ನೀವು ತುತ್ತು ತುದಿಯಲ್ಲಿರುವ ಉತ್ತರಕ್ಕೆ ಯಾವುದಿದೆ, ಪೂರ್ವಕ್ಕೆ ಯಾವುದಿದೆ, ಪಶ್ಚಿಮಕ್ಕೆ ಯಾವುದಿದೆ, ದಕ್ಷಿಣಕ್ಕೆ ಯಾವುದಿದೆ, ಇಲ್ಲಿ ಯಾವ ತುದಿಗಿದೆ, ಇಲ್ಲಿ ಯಾವ ತುದಿಗಿದೆ ಅಂತಂದೇಳಿ ಗೊತ್ತಿರಬೇಕು. ಅದಕ್ಕೆ ನಾನು ನಿಮಗೆ ಅವಾಗಿಂದಲೂ ಹೇಳ್ತಿದ್ದೇನೆ, ಮ್ಯಾಪಿಂಗ್ ವೆರಿ ಇಂಪಾರ್ಟೆಂಟ್. ನೀವು ಮ್ಯಾಪಿಂಗನ್ನು ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿಬಿಟ್ರೆ ನೀವು ಜಾಗ್ರಫಿ ಈಸಿ ಆಗೇ ಆಗುತ್ತೆ. ಓಕೆ,
ನೆನ್ಪಿಟ್ಕೊಂಬೇಡಿ. ಇಲ್ಲಿ ಏನು ಓದಿದ್ವಿ? ಕಂದಾಯ ವಿಭಾಗಗಳ ಬಗ್ಗೆ ಓದಿದ್ವಿ. ಕರ್ನಾಟಕ ತುತ್ತ ತುದಿಯಲ್ಲಿರುವ ಕೇಳ್ತಾನೆ ನಾವು. ಕರ್ನಾಟಕದಲ್ಲಿ ತುತ್ತ ತುದಿಯಲ್ಲಿರುವ ಜಿಲ್ಲೆಗಳು ಎಷ್ಟು ಅಂತ ಕೇಳಬಹುದು. ಅಥವಾ ಕೆಳಗಿನ ಯಾವ ಜಿಲ್ಲೆಗಳು ಕರ್ನಾಟಕದ ದಕ್ಷಿಣಕ್ಕೆ ತುತ್ತ ತುದಿಯಲ್ಲಿದೆ, ಆ ರೀತಿನೂ ಪ್ರಶ್ನೆ ಬರ್ಬೋದು. ಅದಕ್ಕೋಸ್ಕರ ನೀವು ಏನು ಮಾಡ್ಬೇಕಂತಂದ್ರೆ ಯು ಹ್ಯಾವ್ ಟು ಪ್ರಿಪೇರ್, ಈ ರೀತಿ ಓದ್ಕೋಬೇಕು. ನೆಕ್ಸ್ಟ್ ಹೋದರೆ ಕರ್ನಾಟಕದ ಒಟ್ಟು ವಿಸ್ತೀರ್ಣ, ಅದಕ್ಕೆ ನಾವು ಏನು ಕರಿತೀವಿ ಇಂಗ್ಲೀಷ್ ಒಳಗಡೆ ವಿ ಕಾಲ್ ಇಟ್ ಆಸ್ ಅ ಟೋಟಲ್ ಏರಿಯಾ. ಕರ್ನಾಟಕದ ಒಟ್ಟು ವಿಸ್ತೀರ್ಣ ಕೇಳ್ತಾನೆ ಎಕ್ಸಾಮ್ನಾಗೆ. ಕರ್ನಾಟಕದ ಒಟ್ಟು ವಿಸ್ತೀರ್ಣ ಎಷ್ಟು ಅಂತೇಳಿ 1,91,791 ಚದರ ಕಿಲೋಮೀಟರ್. 791 ಚದರ ಕಿಲೋಮೀಟರ್ ಅಂತಂದರೆ ಟೋಟಲ್ ಏರಿಯಾ ಆಫ್ ದ ಕರ್ನಾಟಕ ಎಷ್ಟಿದೆ ಅಂತ ಕೇಳುವಂಥ ಚಾನ್ಸಸ್ ಇರುತ್ತೆ. ಅವೇನು ಮಾಡ್ತಾರೆ, ನಂಬರ್ ಚೇಂಜ್ ಮಾಡಿಬಿಡ್ತಾನೆ. ಆಪ್ಷನ್ ಒಳಗಡೆ 791 891 ಮಾಡ್ಬೋದು, 991 ಮಾಡ್ಬೋದು, ಅಥವಾ 1000 ಮಾಡ್ಬೋದು. ನೀವು ನಂಬರ್ ಚೇಂಜ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದರೆ ಕನ್ಫ್ಯೂಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ನಿಮ್ಗೆ ಗೊತ್ತಿರಬೇಕು, ಈ ರೀತಿ ಪ್ರಶ್ನೆ ಬರ್ಬೋದು ಎಕ್ಸಾಮ್ ಒಳಗಡೆ. ಇಲ್ಲೇ ಟೋಟಲ್ ಭಾರತದ ಎಷ್ಟು ಪರ್ಸೆಂಟ್ ಅಂತಂದ್ರೆ ಇದು 5 ನಿಮ್ಗೆ ಗೊತ್ತಿರಬೇಕು, ಅದನ್ನು ಎಕ್ಸಾಮಿಗೆ ಕೇಳ್ತಾನೆ. ಎಷ್ಟು ಪರ್ಸೆಂಟೇಜ್ ಅಂತಂದರೆ 5.84%. ಭಾರತದ ಭೂಗೋಳಕ್ಕೆ ಕಂಪೇರ್ ಮಾಡಿದ್ರೆ ಎಷ್ಟು ಅಂತಂತಂದರೆ 5.84% ಗೊತ್ತಿರಬೇಕು ನಿಮಗೆ. ದೇಶದಲ್ಲಿ ಕರ್ನಾಟಕ ಎಷ್ಟನೇ ದೊಡ್ಡ ರಾಜ್ಯ ಅಂತ ಕೇಳ್ತಾನೆ. ದೊಡ್ಡ ರಾಜ್ಯ ಎಷ್ಟನೇ ದೊಡ್ಡ ರಾಜ್ಯ? 6ನೇದು. ನೆನಪಿಟ್ಕೊಂಡ್ಬಿಡ್ರಿ, 6th. ಕರ್ನಾಟಕ ಈಸ್ ಅ 6th ಲಾರ್ಜೆಸ್ಟ್ ಸ್ಟೇಟ್. ನಿಮ್ಗೆ 1ನೇದು ಬರ್ತಿರ್ಬೇಕು. 1ನೇದು ಯಾವುದಿದೆ ಅಂತಂದರೆ ರಾಜಸ್ಥಾನ. ದೇಶದಲ್ಲಿ ಕರ್ನಾಟಕ ಎಷ್ಟನೇ ದೊಡ್ಡ ರಾಜ್ಯ? 6th, 6ನೇದು. ಓಕೆ, ಕೇಳ್ತಾನೆ ಅವನು. ಆಪ್ಷನ್ ಒಳಗೆ A1, B2, C3, D4 ಆ ರೀತಿ ಪ್ರಶ್ನೆಗಳು ಬರ್ತಾವೆ. ನಿಮ್ಗೆ ಗೊತ್ತಿರಬೇಕು 6th ಲಾರ್ಜೆಸ್ಟ್ ಸ್ಟೇಟ್ ಅನ್ನೋದು. ನೆಕ್ಸ್ಟ್ ಇಂಪಾರ್ಟೆಂಟ್, ಉತ್ತರದಿಂದ ದಕ್ಷಿಣಕ್ಕೆ ಇರುವ ಅಂತರ ಅಂತಂದರೆ ಫ್ರಮ್ ನಾರ್ತ್ ಟು ಸೌತ್ ಎಷ್ಟು ಡಿಸ್ಟೆನ್ಸ್ ಇದೆಯಪ್ಪ, ಎಷ್ಟು ಅಂತರ ಇದೆ ಅಂತ ಕೇಳ್ತಿದ್ದಾರೆ. ಕೇಳ್ಬೋದು ಎಕ್ಸಾಮ್ ಒಳಗಡೆ. ಉತ್ತರದಿಂದ ದಕ್ಷಿಣಕ್ಕಿರುವ ಅಂತರ ಎಷ್ಟು? 750 ಕಿಲೋಮೀಟರ್. 750 ಕಿಲೋಮೀಟರ್. ಉತ್ತರದಿಂದ ದಕ್ಷಿಣ ಎಷ್ಟೈತೆ ಅಂತಂದರೆ 750 ಕಿಲೋಮೀಟರ್. ಇನ್ನೊಂದು ಏನು ಕೇಳ್ಬೋದು ಅಂತಂದರೆ ಪೂರ್ವದಿಂದ ಪಶ್ಚಿಮನೂ ಕೇಳ್ಬೋದು. ಈಸ್ಟ್ ಟು ವೆಸ್ಟ್ ಆರ್ ವೆಸ್ಟ್ ಟು ಈಸ್ಟ್. ಇದು ಎಷ್ಟಿದೆ ಅಂತ ಕೇಳ್ಬೋದು. ಇದು ಎಷ್ಟಿದೆಪ್ಪ ಕರ್ನಾಟಕದ ಅಂತಂತಂದರೆ 400 ಕಿಲೋಮೀಟರ್ ಇದೆ. 400 ಕಿಲೋಮೀಟರ್. ಅಂದ್ರೆ ಅವು ಏನು ಕೇಳ್ತಾನೆ ಅಂತಂದರೆ ಕರ್ನಾಟಕದ ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟು ಕಿಲೋಮೀಟರ್ ಇದೆ, ಆ ಕಡೆಯಿಂದ ಈ ಕಡೆ ಎಷ್ಟಿದೆ, ಅಂದರೆ ವೆಸ್ಟ್ ಕಡೆಯಿಂದ ಈಸ್ಟ್, ಪೂರ್ವದಿಂದ ಪಶ್ಚಿಮ ಎಷ್ಟಿದೆ ಅಂತೇಳಿ ಪ್ರಶ್ನೆ ಕೇಳ್ಬೋದು. ನಂಬರ್ಸನ್ನು ಕೊಟ್ಟು ಪ್ರಶ್ನೆ ಕೇಳ್ಬೋದು. 400, 450, 500, 600 ಅಂತ ಕೇಳ್ಬೋದು. ಇಲ್ಲಿ ಮೇಲೆ 750, 800, 900, 1000 ಅಂತ ಕೇಳುವಂಥ ಚಾನ್ಸ್ ಇದೆ. ಓಕೆ, ನೆಕ್ಸ್ಟ್ ಅತಿ ಉತ್ತರ ಭಾಗದಲ್ಲಿ ಹರಿಯುವ ನದಿ. ಇವೆಲ್ಲ ಪ್ರೀವಿಯಸ್ ಇಯರ್ ಎಕ್ಸಾಮಿಗೆ ಪ್ರಶ್ನೆ ಬಂದಿರುವುದೇ. ಅತಿ ಉತ್ತರದಲ್ಲಿ ಹರಿಯುವ ನದಿ ಅಂತಂದರೆ ಎಕ್ಸ್ಟ್ರೀಮ್ ನಾರ್ತ್ ಒಳಗಡೆ ಯಾವುದು ನದಿ ಹರಿಯುತ್ತೆ ಅಂತ ಕೇಳ್ತಿದ್ದಾನೆ. ಆ ನದಿ ಹೆಸರು ಏನಂತಂತಂದರೆ ಮಾಂಜರ ನದಿ. ಇಂಗ್ಲೀಷ್ ಒಳಗಡೆ ವಿ ಕಾಲ್ ಇಟ್ ಆಸ್ ಅ ಮಾಂಜರ ರಿವರ್. ಇಲ್ಲಿ ಅತಿ ಉತ್ತರದಲ್ಲಿ ಕೇಳಿದಾನೆ ಅಂತಂತಂದರೆ ಇನ್ನೊಂದು ಕೇಳುವಂಥ ಚಾನ್ಸ್ ಏನಿರುತ್ತೆ ಅಂತಂದರೆ ಅತಿ ದಕ್ಷಿಣದಲ್ಲಿ ಅಂತೂ ಕೇಳುವಂಥ ಚಾನ್ಸ್ ಇರುತ್ತೆ. ಅತಿ ದಕ್ಷಿಣದಲ್ಲಿ ಯಾವುದು ನದಿ ಹರಿಯುತ್ತೆ ಅಂತೇಳಿ ಅಂತಂದರೆ ಎಕ್ಸ್ಟ್ರೀಮ್ ಸೌತ್. ಏನು ಕೇಳ್ಬೋದು ಅಂತಂತಂದರೆ ಎಕ್ಸ್ಟ್ರೀಮ್ ಸೌತಲ್ಲಿ ಯಾವುದು ನದಿ ಹರಿಯುತ್ತೆ ಅಂತ ಕೇಳ್ಬೋದು. ಎಕ್ಸ್ಟ್ರೀಮ್ ಸೌತಲ್ಲಿ ಯಾವುದು ನದಿ ಹರಿಯುತ್ತಪ್ಪ ಅಂತಂತಂದರೆ ಮೋಯಾರ್ ನದಿ. ಇಂಗ್ಲೀಷ್ ಒಳಗಡೆ ವಿ ಕಾಲ್ ಇಟ್ ಆಸ್ ಅ ಮೋಯಾರ್ ರಿವರ್. ನಿಮ್ಗೆ ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ ಹೆಲ್ಪ್ ಆಗೋಂಗೆ ನಾನು ಹೇಳ್ತಿದ್ದೇನೆ, ಕನ್ನಡ ಮೀಡಿಯಮ್ ಅವ್ರಿಗೆ ಹೆಲ್ಪ್ ಆಗೋಂಗೆ ಹೇಳ್ತಿದ್ದೇನೆ. ಓಕೆ, ಈ ರೀತಿಗಳ ಪ್ರಶ್ನೆಗಳು ಕೇಳ್ತಾನೆ. ಜಸ್ಟ್ ನಾವು ಏನು ನೋಡ್ತಿದ್ದೇವೆ ಅಂತಂದರೆ ಕರ್ನಾಟಕದ ಬೇಸಿಕ್ಸ್ ನೋಡ್ಕೊಂತ ಹೊಂಟಿದ್ದೇವೆ. ಜಸ್ಟ್ ವಿ ಆರ್ ಸೀಯಿಂಗ್ ದ ಬೇಸಿಕ್ಸ್. ಕರ್ನಾಟಕ ಒಳಗೆ ಏನೇನು ಬೇಸಿಕ್ಸ್ ಇದೆಯಲ್ಲ ಅದನ್ನಷ್ಟೇ ನೋಡ್ಕೊಂಡು ಹೊಂಟಿದ್ದೇವೆ. ಈಗ ಇಲ್ಲೇ ಏನು ಕೇಳ್ಬೋದು ಅಂತಂದರೆ ಇನ್ನೊಂದು ಕೇಳ್ಬೋದು ಪ್ರಶ್ನೆ. ಏನು ಕೇಳ್ಬೋದು ಅಂತಂದರೆ ಅಕ್ಷಾಂಶ ರೇಖಾಂಶ ಕೇಳ್ಬೋದು. ಅಕ್ಷಾಂಶ ರೇಖಾಂಶ ಆಪ್ಷನ್ದಾಗೂ ಕೇಳ್ಬೋದು. ಇಲ್ಲಿ ಕನ್ಫ್ಯೂಷನ್ ಮಾಡ್ಬೋದು ಅವನು. ಹೌದಿಲ್ಲ, ನಾವು ಲ್ಯಾಟಿಟ್ಯೂಡ್ ಆ್ಯಂಡ್ ಅಲ್ಟಿಟ್ಯೂಡ್ಸ್ ಅಂತ ಕೇಳ್ತೇವೆ. ಇಂಗ್ಲೀಷ್ ಒಳಗಡೆ ಲ್ಯಾಟಿಟ್ಯೂಡ್ ಆ್ಯಂಡ್ ಅಲ್ಟಿಟ್ಯೂಡ್ ಅಂತ ಕೇಳ್ತೇವೆ. ಅಂತಂದರೆ ಇಡೀ ಇದರೊಳಗಡೆ ಎಷ್ಟು ಡಿಗ್ರಿ ಚಾನಲ್ ಅಂತ ಕರಿತೀವಿ. ಎಷ್ಟು ಡಿಗ್ರಿ ಒಳಗಡೆ ಸಿಚುವೇಟ್ ಇದೆ, ಭಾರತ ಎಷ್ಟು ಡಿಗ್ರಿ ಒಳಗಿದೆಯಪ್ಪ, ಪೂರ್ವಕ್ಕೆ ಎಷ್ಟಿದೆ, ಪಶ್ಚಿಮಕ್ಕೆ ಎಷ್ಟಿದೆ ಅಂತ ಕೇಳ್ತಾರಲ್ಲ, ಆ ರೀತಿಯೂ ಪ್ರಶ್ನೆಗಳು ಬರ್ಬೋದು. ನೀವು ಕರ್ನಾಟಕದ್ದು ತೊಗೊಂಡ್ರೆ ಇಲ್ಲಿ ಏನು ಹೇಳ್ತಾರೆ ಅಂತಂತಂದರೆ 11 ಡಿಗ್ರಿ. ಇಲ್ಲಿ ಏನು ಹೇಳ್ತದೆ ಅಂತ 11 ಡಿಗ್ರಿ 3 ಉತ್ತರ ಯಾವುದು ರೇಖಾಂಶ. ನೆನಪಿಟ್ಕೋರಿ ಇದನ್ನು. ಉತ್ತರ ಇಲ್ಲಿಂದ ಹಿಡಿದು 18 + 4 ಇದು ಏನಂತಂತಂದರೆ ಉತ್ತರ. ನಾರ್ತ್ ಅದನ್ನು ನಾವು ಏನು ಕರಿತೀವಿ ಅಂದರೆ ನಾರ್ತ್ ಲ್ಯಾಟಿಟ್ಯೂಡ್ ಅಥವಾ ಅಲ್ಟಿಟ್ಯೂಡ್ ಅಂತೇಳಿ ಕರಿತೇವೆ.
ನೆಕ್ಸ್ಟ್ ರೇಖಾಂಶ ಅಂತಂದ್ರೆ ನಾವು ಏನು ತೊಗೋತೇವೆ ಅಂತಂದ್ರೆ ಪೂರ್ವ ತೊಗೋತೇವೆ. ಇಲ್ಲಿ ಎಷ್ಟಿದೆ ಅಂತಂದರೆ 74 ಡಿಗ್ರಿ ಪೂರ್ವ ಇದು. 74 ನಾವು ಏನು ಕರಿತೀವಿ ಅಂದ್ರೆ 12 ಡಿಗ್ರಿ ಪೂರ್ವ ಇದು. ನೆಕ್ಸ್ಟ್ ಏನಂತಂದರೆ 7840 ಪೂರ್ವ. ಇಲ್ಲಿ ನಮ್ಮ ಕರ್ನಾಟಕ ಏನಾಗಿದೆ ಅಂತಂತಂದರೆ ಪ್ಲೇಸ್ಮೆಂಟ್ ಆಗಿದೆ ಅಂತಂದರೆ ಸ್ಥಾನ ಇದೆ. ನಮ್ಮ ಕರ್ನಾಟಕದ ಸ್ಥಾನ ಇದೆ ಭೌಗೋಳಿಕವಾಗಿ. ನಮ್ಮ ಕರ್ನಾಟಕದ ಇಷ್ಟು ಡಿಗ್ರಿ ಒಳಗಡೆ ನಾವು ಏನು ಮಾಡ್ತೇವೆ ಅಂತಂದರೆ ಅಕ್ಷಾಂಶ ರೇಖಾಂಶ ಒಳಗಡೆ ಇಲ್ಲಿ ಸಿಚುವೇಟ್ ಆಗಿದೆ. ಓಕೆ, ನೆಕ್ಸ್ಟ್ ಪ್ರಾಕೃತ ವಿಭಾಗಗಳು ಅಥವಾ ನಾವು ಏನು ಕರಿತೀವಿ ಅಂತ ಪ್ರಾಕೃತಿಕ ವಿಭಾಗಗಳು ಅಂತ ಕರಿತೀವಿ, ಡಿವಿಷನ್ಸ್, ಅಥವಾ ನಾವು ಏನು ಕರಿಬೋದು ಅಂತ ಫಿಸಿಕಲ್ ಡಿವಿಷನ್ಸ್ ಅಂತ ಕರಿಬೋದು. ವೆರಿ ಇಂಪಾರ್ಟೆಂಟ್. ನಾನು ಜಾಗ್ರಫಿನೂ ಬೇರೆ ರೀತಿ ಪಾಠ ಮಾಡ್ತೇನೆ. ಇದೇ ರೀತಿ ಜಾಗ್ರಫಿ, ಇಂಡಿಯನ್ ಜಾಗ್ರಫಿ ಏನು ಓದಬೇಕು ಅನ್ನೋದು ಪಾಠ ಮಾಡ್ತೇನೆ. ಕರ್ನಾಟಕ ಜಾಗ್ರಫಿ ಏನು ಹೇಳ್ಕೊಂಡು ಹೊಂಟಿದ್ದೇನಲ್ಲ, ಇಷ್ಟಕ್ಕೆ ನೀವು ಎಕ್ಸಾಮ್ ಒಳಗೆ ಏನು ಮಾಡ್ಬೇಕಂತಂದರೆ ಇಂಪಾರ್ಟೆಂಟ್ ಕೊಡ್ತಾ ಹೋಗಬೇಕು. ಇಲ್ಲಿ ಏನಿದೆ ಅಂತಂದರೆ, ಇಲ್ಲಿ ಫಸ್ಟ್ ಆ್ಯಂಡ್ ಇಂಪಾರ್ಟೆಂಟ್ ಏನಂತಂದರೆ ನಮಗೆ ಕರ್ನಾಟಕ ಬರೋದು ನಿಮ್ಗೆ ಗೊತ್ತಿರಬೇಕು. ಆಲ್ಮೋಸ್ಟ್ ಈ ರೀಜನ್ ಒಳಗೆ ಬರೋದು ನಮ್ಮದು. ಅದಕ್ಕೆ ನಾವು ಏನು ಕರಿತೀವಿ ಅಂತಂದರೆ ಪ್ರಸ್ಥಭೂಮಿ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಅ ಪ್ಲೇಟ್ಯೂಸ್. ಏನು ಕರಿತೀವಿ ಅಂತಂದರೆ ಪ್ಲೇಟ್ಯೂ ಅಂತ ಕರಿತೇವೆ. ಇಲ್ಲಿ ನಮ್ಗೆ ಗೊತ್ತಿರಬೇಕು, ನರ್ಮದಾ ನದಿ ಹರಿಯುತ್ತೆ. ಇಲ್ಲಿ ಇದಕ್ಕೆ ನಾವು ಏನು ಕರಿತೀವಿ ಅಂತಂದರೆ ಸೆಂಟ್ರಲ್ ಹೈಲ್ಯಾಂಡ್ ಅಂತ ಕರಿತೇವೆ. ಆ ಪ್ಲೇಸಿಗೆ ಏನು ಕರಿತೇವೆ ಅಂತಂದರೆ ಸೆಂಟ್ರಲ್ ಹೈಲ್ಯಾಂಡ್ ಅಂತ ಕರಿತೇವೆ. ಈ ಪ್ಲೇಸಿಗೆ ಏನು ಕರಿತೀವಿ ಅಂತಂದರೆ ವಿ ಕಾಲ್ ಇಟ್ ಆಸ್ ಅ ಡೆಕ್ಕನ್ ಪ್ಲೇಟ್ಯೂ, ಡೆಕ್ಕನ್ ಪ್ರಸ್ಥಭೂಮಿ ಅಂತ ಹೇಳಿ ಕರಿತೇವೆ. ಏನು ಕರಿತೇವೆ? ಮೇಲಿನ ಸೆಂಟ್ರಲ್ ಹೈಲ್ಯಾಂಡ್ ಅಂತ ಕರಿತೇವೆ, ಕೆಳಗಡೆ ಡೆಕ್ಕನ್ ಪ್ರಸ್ಥಭೂಮಿ ಅಂತ ಕರಿತೇವೆ. ಕೇಂದ್ರ ಉನ್ನತ ಪ್ರದೇಶ ಅಂತ ಕರಿತೇವೆ ಇಂಗ್ಲೀಷ್, ಕನ್ನಡ ಒಳಗಡೆ ಕೇಂದ್ರ ಉನ್ನತ ಪ್ರದೇಶ. ಇಲ್ಲಿ ಡೆಕ್ಕನ್ ಪ್ಲೇಟ್ಯೂ ಕರಿತೇವೆ. ನಮ್ಮ ಕರ್ನಾಟಕ ಎಲ್ಲಿ ಸಿಚುವೇಟ್ ಆಗಿದೆ ಅಂತಂತಂದರೆ ಇಲ್ಲಿ ಸಿಚುವೇಟ್ ಆಗಿದೆ ನಮ್ಮ ಕರ್ನಾಟಕ. ಓಕೆ, ಇಲ್ಲಿ ನಾವು ಏನು ಕೇಳ್ತಾರೆ ಫಿಸಿಕಲ್ ಡಿವಿಷನ್ಸ್ ಒಳಗಡೆ ಏನೇನು ಕೇಳುವಂಥ ಚಾನ್ಸಸ್ ಇದೆ ಅಂತಂದರೆ ಎಕ್ಸಾಮ್ ಒಳಗಡೆ ನಿಮ್ಗೆ ಗೊತ್ತಿರಬೇಕು. ಇಲ್ಲೇ ಮೈಸೂರು ಅಥವಾ ಕರ್ನಾಟಕ ಪ್ರಸ್ಥಭೂಮಿ ಅಂತ ಕರಿತೇವೆ ನಾವು. ಇಲ್ಲಿ ಪ್ಲೇಟ್ಯೂಸ್ ಅಂದಾಗ ನೋಡಿ, ಇಲ್ಲಿ ಪ್ಲೇಟ್ಯೂಗಳು ಬಂದಾಗ, ಪ್ರಸ್ಥಭೂಮಿಗಳು ಬಂದಾಗ ನಮ್ಮ ಭಾರತದಲ್ಲಿ ಕೆಲವೊಂದು ಪ್ರಸ್ಥಭೂಮಿ ಇದಾವೆ. ನರ್ಮದಾ ತಳಗೆ ಏನೋ ಬರ್ತಾವಲ್ಲ, ಜಸ್ಟ್ ನಿಮ್ಮ ಮಧ್ಯಪ್ರದೇಶ ಕಡೆ ಎಲ್ಲ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ ಯಾವ್ಯಾವ ಪ್ರಸ್ಥಭೂಮಿ ಬರ್ತಾವೆ ಅಂದರೆ ಬುಂದೇಲ್ಖಂಡ್ ಪ್ಲೇಟ್ಯೂ, ಬುಂದೇಲ್ಖಂಡ್ ಪ್ಲೇಟ್ಯೂ ಬರುತ್ತವೆ. ಮಾಲ್ವಾ, ಛೋಟಾ ನಾಗ್ಪುರ್, ಮತ್ತೆ ಯಾವ್ದು ಬರುತ್ತೆ ಡೆಕ್ಕನ್ ಪ್ಲೇಟ್ಯೂ. ಇವೆಲ್ಲ ಫೇಮಸ್ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಪ್ಲೇಟ್ಯೂಸ್ ಇವು. ಭಾರತದಲ್ಲಿ ಮುಖ್ಯವಾಗಿರೋ ಪ್ರಸ್ಥಭೂಮಿಗಳಿವು ಪ್ಲೇಟ್ಯೂಸ್ ಇವು. ಓಕೆ, ಡೆಕ್ಕನ್ ಪ್ಲೇಟ್ಯೂ ಬರುತ್ತೆ. ಇಲ್ಲಿ ಡೆಕ್ಕನ್ ಪ್ಲೇಟ್ಯೂ ನಾವು ಏನು ನೋಡ್ತೇವೆ ಅಂತಂದರೆ ಕರ್ನಾಟಕ ನೋಡ್ತೇವೆ. ಈ ಡೆಕ್ಕನ್ ಪ್ಲೇಟ್ಯೂ ನಾವು ಏನು ನೋಡ್ತೇವೆ ಅಂತಂದರೆ ಕರ್ನಾಟಕ ನೋಡ್ತೇವೆ. ಹೌದು, ವೆರಿ ಇಂಪಾರ್ಟೆಂಟ್. ಇನ್ನೊಂದು ಬರುತ್ತೆ ನೋಡ್ರಿ, ಬಾಗಲ್ಖಂಡ್ ಪ್ಲೇಟ್ಯೂ ಅಂತ ಬರೀತೇವೆ, ಬಾಗಲ್ಖಂಡ್ ಅಂತ ಹೇಳಿ ಬರುತ್ತೆ. ಇವೆಲ್ಲ ಏನಂತಂದರೆ ಕೆಲವೊಂದು ಇಂಪಾರ್ಟೆಂಟ್ ಪ್ಲೇಟ್ಯೂಸ್ ಇದಾವೆ. ನಾವೀಗ ಇದ್ರ ಬಗ್ಗೆ ಓದೋಣ ಅಂತಂದ್ರೆ ಕರ್ನಾಟಕ ಪ್ಲೇಟ್ಯೂ ಬಗ್ಗೆ ಓದೋಣ, ಕರ್ನಾಟಕ ಪ್ರಸ್ಥಭೂಮಿ ಬಗ್ಗೆ ಓದೋಣ. ಇಲ್ಲಿ ಮೈಸೂರು ಅಥವಾ ಕರ್ನಾಟಕ ಪ್ರಸ್ಥಭೂಮಿ ಎರಡೂ ಒಂದೇ. ಇದಕ್ಕೆ ನಾವು ಕರ್ನಾಟಕ ಜಾಗ್ರಫಿ ಓದಾಕತ್ತೇವಲ್ಲ, ನೀವು ಇಂಡಿಯನ್ ಜಾಗ್ರಫಿನಾಗ ಓದಿದ್ರೆ ಅವೆಲ್ಲ ಓದಬೇಕಿತ್ತು. ನಾನು ಅದನ್ನು ಸಪ್ರೇಟಾಗಿ ಕ್ಲಾಸ್ ಮಾಡ್ತೇನೆ, ಇಂಡಿಯನ್ ಜಾಗ್ರಫಿ ತಲೆ ಕಳಿಸ್ಕೊಬೇಡ್ರಿ ಈಗ. ಓಕೆ, ಇಲ್ಲಿ ಮೈಸೂರು ಅಥವಾ ಕರ್ನಾಟಕ ಪ್ರಸ್ಥಭೂಮಿಯೊಳಗೆ ನಾವು ಏನೇನು ಓದಬೇಕು ನೋಡಿರಿ. ನಿಮ್ಗೆ ಗೊತ್ತಿರಬೇಕು, ದಕ್ಷಿಣದಲ್ಲಿ ಏನು ಸಿಗುತ್ತೆ ನಿಮ್ಮ ಕರ್ನಾಟಕ ಪ್ಲೇಟ್ ಒಳಗಡೆ, ದಕ್ಷಿಣದಲ್ಲಿ ಏನು ಸಿಗುತ್ತೆ, ನೀಲಗಿರಿ ಬೆಟ್ಟಗಳು ಸಿಗ್ತವೆ. ನೀಲಗಿರಿ ಬೆಟ್ಟಗಳು, ಅದನ್ನು ನಾವು ಏನು ಕರಿತೀವಿ ಅಂದರೆ ವಿ ಕಾಲ್ ಇಟ್ ಆಸ್ ಅ ನೀಲಗಿರಿ ಹಿಲ್ಸ್. ಪೂರ್ವದಲ್ಲಿ ಪೂರ್ವ ಬೆಟ್ಟಗಳು, ಪಶ್ಚಿಮದಲ್ಲಿ ಪಶ್ಚಿಮ ಬೆಟ್ಟಗಳು, ಅದನ್ನು ನಾವು ಘಾಟ್ಸ್ ಅಂತೇನೆ, ಅದ್ರ ಈಗ ಘಾಟ್ಸ್ ಕರೆಯಲ್ಲ, ನಾನು ಮುಂದೆ ಹೇಳ್ತೇನೆ ನಿಮಗೆ. ಫೋರ್ತ್, ದಕ್ಷಿಣ ಆಯಿತು, ಪೂರ್ವ ಆಯಿತು, ಪಶ್ಚಿಮ ಆಯಿತು, ಉತ್ತರದಲ್ಲಿ ಕೃಷ್ಣ ಮತ್ತು ತುಂಗಭದ್ರಾ ನದಿಗಳು. ನಾವು ಬ್ರಾಡಾಗಿ ಯೋಚನೆ ಮಾಡಿದ್ರೆ ಅಂತಂತಂದರೆ ಇಷ್ಟು ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಹೌದು, ಕರ್ನಾಟಕ ಜಾಗ್ರಫಿ ಒಳಗಡೆ ಇಷ್ಟು ನಾವು ನೋಡ್ಬೋದು. ಜನರಲಾಗಿ ಹೇಳ್ತಿದ್ದೇನೆ ನಾನು, ಏನು ಕಾಂಪ್ಲಿಕೇಟೆಡ್ ಇದೆ ಜನರಲಾಗಿ ಹೇಳ್ತಿದ್ದೆ ನೋಡಿರಿ. ಯಾವುದೇ ವಿಷಯ ನೀವು ಎಷ್ಟು ಕಾಂಪ್ಲಿಕೇಟೆಡ್ ಮಾಡ್ಕೋತಿರಲ್ಲ ಅಷ್ಟು ಟಫ್ ಆಗುತ್ತೆ. ಸಿಂಪಲಾಗಿ ಫ್ಲೋ ವೈಸ್ ನೆನ್ಪಿಟ್ಕೊಂತ ಹೋಗ್ಬೇಕು. ನಾನು ಹೆಂಗೆ ಫ್ಲೋ ವೈಸ್ ಕ್ಲಾಸ್ ಮಾಡ್ತಿದ್ದೀನಲ್ಲ ಅದೇ ರೀತಿ ನೀವು ಫ್ಲೋ ವೈಸ್ ನೆನ್ಪಿಟ್ಕೊಂತ ಹೋಗ್ಬೇಕು. ಏನು ಓದಬೇಕು, ಇದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ಓಕೆ, ಇದನ್ನು ಕರ್ನಾಟಕ ಸ್ಟೇಟ್ ಎಕ್ಸಾಮ್ಸ್ ಅಂತಂದರೆ ಕರ್ನಾಟಕ ಜಾಗ್ರಫಿ ಪ್ರಶ್ನೆ ಬರುವೇನೆ. ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿದರೆ ದೇರ್ ಆರ್ ಮೋರ್ ನಂಬರ್ ಆಫ್ ಕರ್ನಾಟಕ ಜಾಗ್ರಫಿ ರಿಲೇಟೆಡ್ ಕ್ವಶನ್ಸ್. ಅದಕ್ಕೋಸ್ಕರ ಇದನ್ನು ಸಪ್ರೇಟಾಗಿ ಏನು ಮಾಡ್ತಿದ್ದೇನೆ ಅಂದರೆ ಕ್ಲಾಸ್ ಮಾಡ್ತಿದ್ದೇನೆ. ಓಕೆ, ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಇಷ್ಟಂದ್ರೂ ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ನೆಕ್ಸ್ಟ್ ಫಿಸಿಕಲ್ ಡಿವಿಷನ್ಸ್ ಆಫ್ ಕರ್ನಾಟಕ. ನೀವು ಬ್ರಾಡಾಗಿ ಯೋಚನೆ ಮಾಡಿದ್ರೆ ಅಂತಂತಂದರೆ ಫಿಸಿಕಲ್ ಡಿವಿಷನ್ಸ್ ಆಫ್ ಕರ್ನಾಟಕ ಅದನ್ನೇ ಕಂಟಿನ್ಯೂ ಮಾಡ್ತಿದ್ದೇನೆ. ಫಿಸಿಕಲ್ ಡಿವಿಷನ್ಸ್ ಆಫ್ ಕರ್ನಾಟಕ. ಈ ಫಿಸಿಕಲ್ ಡಿವಿಷನ್ಸ್ ಆಫ್ ಕರ್ನಾಟಕನಾಗ ಅಂತಂದ್ರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಗೆ ಗೊತ್ತಿರಬೇಕು. ಫಿಸಿಕಲ್ ಡಿವಿಷನ್ಸ್ ಆಫ್ ಕರ್ನಾಟಕ ಒಳಗಡೆ ಇಲ್ಲಿ ಫಸ್ಟ್ ನಮ್ಮ ಕರ್ನಾಟಕ ಇಲ್ಲಿದೆ ಅಂತಂತಂದರೆ ರೀಜನ್ ಯಾವ್ಯಾವ ಬರ್ತಾವೆ ಅಂತಂದರೆ, ಫಸ್ಟ್ ರೀಜನ್ ನಿಮ್ಗೆ ಗೊತ್ತಿರಬೇಕು. ಒಂದೇದು ಕರಾವಳಿ ಪ್ರದೇಶ, ಕೋಸ್ಟಲ್ ರೀಜನ್ ಗೊತ್ತಿರ್ಬೇಕು ನಿಮ್ಗೆ ಏನಂತಂದ್ರೆ ಕರಾವಳಿ. ನೆಕ್ಸ್ಟ್ ಏನು ಬರುತ್ತೆ ಅಂತಂತಂದರೆ ಮಲೆನಾಡು. ನೆಕ್ಸ್ಟ್ ಏನು ಬರುತ್ತೆ ಅಂತಂತಂದರೆ ಮೈದಾನ.
ಮೈದಾನ ಪ್ರದೇಶ ಅಂತಂತಂದರೆ ಟೋಟಲ್ ಎಷ್ಟು ಪ್ರದೇಶಗಳು ಬರ್ತಾವೆ ಅಂತಂದರೆ ಒಂದು ಕರಾವಳಿ ಪ್ರದೇಶ, ಅದಕ್ಕೆ ವಿ ಕಾಲ್ ಇಟ್ ಇಸ್ ಅ ಕೋಸ್ಟಲ್ ರೀಜನ್. ಸೆಕೆಂಡ್ ಒನ್ ಏನಂತಂತಂದ್ರೆ ಮಲೆನಾಡು ಪ್ರದೇಶ, ಮಲೆನಾಡು ರೀಜನ್, ಸ್ವಲ್ಪ ಮಳೆ ಆಗುವಂಥ ರೀಜನ್, ಮಲೆನಾಡು ರೀಜನ್. ನೆಕ್ಸ್ಟ್ ಏನಂತಂದ್ರೆ ಮೈದಾನ ಪ್ರದೇಶ, ನಾವು ಏನು ಕರಿತೇವೆ ಅಂದರೆ ಮೈದಾನ್ ರೀಜನ್ ಅಂತ ಕರಿತೇವೆ. ವಿ ಕಾಲ್ ಇಟ್ ಆಸ್ ಅ ಮೈದಾನ್ ರೀಜನ್. ಕರಾವಳಿ, ಮಲೆನಾಡು ಮತ್ತು ಮೈದಾನ್ ರೀಜನ್, ಇವು ಮೂರೂ ನಿಮ್ಗೆ ಏನು ಗೊತ್ತಿರ್ಬೇಕಂದ್ರೆ ಈ ಮೂರದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಗೊತ್ತಿರ್ಬೇಕು. ಯಾವ್ಯಾವ ರೀಜನ್ ಒಳಗಡೆ ನಿಮ್ಗೆ ಏನೇನು ನೋಡ್ಲಿಕ್ಕೆ ಸಿಗುತ್ತೆ, ಏನೇನು ಅರ್ಥ ಮಾಡ್ಕೋಬೇಕಾದ್ರೂ ಗೊತ್ತಿರ್ಬೇಕು. ಇಲ್ಲಿ ಇಂಪಾರ್ಟೆಂಟ್ ಏನಂತಂದರೆ ಫಸ್ಟ್ ನಾವು ಎದಕ್ಕೆ ಹೋಗೋಣ ಅಂತಂದರೆ ಇಲ್ಲಿ ನೋಡ್ರಿ, ಅತಿ ಎತ್ತರ ಪ್ರದೇಶ ನಿಮ್ಗೆ ಗೊತ್ತಿರಬೇಕು. ಎತ್ತರ ಪ್ರದೇಶ ನೀವೆಲ್ಲ ನೋಡಿರ್ತೀರಿ. ಎತ್ತರ ಪ್ರದೇಶ ಯಾವುದಿದೆಯಪ್ಪ ಅಂತಂದ್ರೆ ಮುಳ್ಳಯ್ಯನಗಿರಿ, ಚಿಕ್ಕಮಗಳೂರು ಪ್ರದೇಶನಾಗ ಬರುತ್ತೆ. ಮುಳ್ಳಯ್ಯನಗಿರಿ ಗೊತ್ತಿರ್ಬೇಕು, ಚಿಕ್ಕಮಗಳೂರು. 1,913 ಮೀಟರ್ ಅಷ್ಟು ಹೈಟ್ ಇದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವುದಂತಂತಂದರೆ ನೀವು ಅತಿ ಎತ್ತರ ಒಳಗಡೆ ಇನ್ನೊಂದಿದೆ, ನೀವು ಅತಿ ಆಳವಾದ ಪ್ರದೇಶ ಅಂತಂತಂದರೆ ನಿಮ್ಗೆ ಗೊತ್ತಿರಬೇಕು ಭೀಮೇಶ್ವರ ಕಣಿವೆ. ಆಳವಾದ ಅಂತಂತಲ್ಲ, ನೀವು ಭೀಮೇಶ್ವರ ಕಣಿವೆ ಬಗ್ಗೆ ನೋಡಿರ್ಬೋದು, ಅದು ಕೇಳಿರ್ಬೋದು. ಭೀಮೇಶ್ವರ ಕಣಿವೆ ಅದೆಲ್ಲಿ ಬರುತ್ತೆ ಅಂದರೆ ಶಿವಮೊಗ್ಗ ಒಳಗೆ ಬರುತ್ತೆ. ಕಣಿವೆ ಅಂದರೆ ಆಳವಾದ ಪ್ರದೇಶ ಅಥವಾ ಎತ್ತರವಾದ ಪ್ರದೇಶ. ಎತ್ತರವಾದ ಪ್ರದೇಶ, ಆಳವಾದ ಪ್ರದೇಶ ಅಂತ ಕೇಳ್ಬೋದು. ಯಾವುದು ಭೀಮೇಶ್ವರ ಕಣಿವೆಯಲ್ಲಿ ಬರುತ್ತೆ, ಶಿವಮೊಗ್ಗ. ಇವೆಲ್ಲ ನಿಮ್ಗೆ ಗೊತ್ತಿರಬೇಕು. ಮ್ಯಾಕ್ಸಿಮಮ್ ಅವ್ನು ಏನು ಕೇಳ್ತಿದ್ದಾನೆ ಅಂತಂದ್ರೆ ಫ್ಯಾಕ್ಟ್ಗಳನ್ನು ಕೇಳ್ತಾನೆ ಕೀ ಎಕ್ಸಾಮಿಗೆ. ನೀವು ಫ್ಯಾಕ್ಟ್ಗಳು ಗೊತ್ತಿರಬೇಕು. ಅದ್ರಗೋಸ್ಕರ ನಾನು ಏನು ಮಾಡ್ತಿದ್ದೇನೆ ಅಂತಂದರೆ ಕ್ಲಾಸ್ ಮಾಡ್ತಿದ್ದೇನೆ. ನೆಕ್ಸ್ಟ್ ನಾವೇನು ಓದಬೇಕಂತಂದರೆ ಫಸ್ಟ್ ಯಾವ ತೊಗೊಳ್ಳೋಣ ಅಂತಂತಂದರೆ ಕರಾವಳಿ ಪ್ರದೇಶ ತೊಗೊಳ್ಳೋಣ. ಕರಾವಳಿ ಪ್ರದೇಶ, ಕೋಸ್ಟಲ್ ರೀಜನ್. ಕರಾವಳಿ ಪ್ರದೇಶ ಒಳಗಡೆ ನಿಮ್ಗೆ ಏನೇನು ಗೊತ್ತಿರಬೇಕು ನೋಡಿರಿ. ನಿಮ್ಗೆ ಒಂದು ಸ್ವಲ್ಪ ರಿವಿಷನ್ ಆದಂಗೂ ಆಗುತ್ತೆ. ನಾವು ಬ್ರಾಡಾಗಿ ಏನೇನು ಓದಬೇಕಂತ ಹೇಳ್ಕೊಂಡ್ರೂ ಹೊಂಟಿದ್ದೇನೆ. ಕರ್ನಾಟಕ ಜೋಗ್ರಫಿನ ಕವರ್ ಮಾಡ್ತಿದ್ದೇವೆ. ಕರಾವಳಿ ಪ್ರದೇಶ ಅಂದ ತಕ್ಷಣ ನಿಮ್ಗೆ ಏನು ಗೊತ್ತಿರಬೇಕಂತಂದರೆ ಲೆಂತ್ ಎಷ್ಟಿದೆ ಅಂತಂದರೆ 320 ಕಿಲೋಮೀಟರ್ಸ್ ಇದೆ. ಕಂಪ್ಲೀಟ್ ಕೋಸ್ಟ್ ಲೈನ್ ಎಷ್ಟಿದೆ ಅಂತಂದರೆ 320 ಕಿಲೋಮೀಟರ್ಸ್ ಇದೆ. 320 ಕಿಲೋಮೀಟರ್ ಇದೆ. 320 ಕಿಲೋಮೀಟರ್ಸ್ ಎಲ್ಲಿಂದ ಇದೆ ಅಂತಂತಂದರೆ ಕಾರವಾರದಿಂದ ಮಂಗಳೂರು. ವೆರಿ ಇಂಪಾರ್ಟೆಂಟ್. ಇದೇ ಎದ್ರ ಮೇಲೆ ಎಫೆಕ್ಟ್ ಆಗುತ್ತಂತಂದರೆ, ಎದ್ರ ಮೇಲೆ ಪ್ರಭಾವ ಬೀರುತ್ತಂತಂದರೆ ಕರ್ನಾಟಕ ಮಾನ್ಸೂನ್ ಮೇಲೆ ಏನಾಗುತ್ತೆ ಅಂತಂದರೆ ಇನ್ಫ್ಲೂಯೆನ್ಸ್ ಆಗುತ್ತೆ. ಅಥವಾ ಕರ್ನಾಟಕ ಮಾನ್ಸೂನಿಂದ ಇನ್ಫ್ಲೂಯೆನ್ಸ್ ಏನಾಗುತ್ತೆ ಅಂತಂದರೆ ಕೋಸ್ಟಲ್ ಆಗುತ್ತೆ. ಆ ರೀತಿಯೂ ಹೇಳ್ಬೋದು ನೀವು. ಓಕೆ ನೋಡಿರಿ, ಮನ್ಸೂನ್ ನಮ್ಗೆ ಬರುತ್ತೆ. ಮನ್ಸೂನ್ ಯಾವಾಗ ಬರೋದಿಲ್ಲ ಅಂತಂತಂದರೆ ಕೋಸ್ಟ್ ಒಳಗಡೆ ಬರುತ್ತೆ. ಫಸ್ಟ್ ಮನ್ಸೂನ್ ಕೆಳಗೆ ಬರುತ್ತೆ, ಕೆಳಗಿಂದ ಒಳಗಡೆ ಬಂದರೆ ನಮ್ಮ ಕರ್ನಾಟಕಕ್ಕೂ ಮಳೆ ಬರುತ್ತೆ. ಹಿಂಗಾರಿ ಮುಂಗಾರು ಎರಡು ಅಂತ, ಮುಂಗಾರು ಅಥವಾ ಹಿಂಗಾರು. ಅದಕ್ಕೆ ನಾವು ಇಂಗ್ಲೀಷ್ನಾಗ ಏನು ಕರಿತೀವಿ ಅಂದರೆ ರಿಟ್ರೀಟಿಂಗ್ ಮನ್ಸೂನ್ ಅಂತ ಹೇಳ್ತೇವೆ. ನಾವು ಮನ್ಸೂನ್ ವಾಪಸ್ ಹೋಗುವಾಗ ಮಳೆ ಆಗುತ್ತೆ, ಇವು ಮಳೆ ಆಗುತ್ತೆ. ತಮಿಳ್ನಾಡಿಗೆ ಸಿಕ್ಕಾಪಟ್ಟೆ ಮಳೆ ಆಗುತ್ತೆ ಮನ್ಸೂನ್ ವಾಪಸ್ ಹೋಗುವಾಗ. ಓಕೆ, ಅದ್ರ ಬಗ್ಗೆ ನೀವು ಜೋಗ್ರಫಿ ಒಳಗಡೆ, ಫಿಸಿಕಲ್ ಜೋಗ್ರಫಿ ಒಳಗಡೆ ಓದ್ತೀರಿ. ನಾನು ಜಸ್ಟ್ ಈಗ ಏನು ಹೇಳ್ತೇನೆ ಕರ್ನಾಟಕ ಜೋಗ್ರಫಿ ಒಳಗೆ ಏನೇನು ಓದಬೇಕು ಅಂತ ಹೇಳ್ತಿದ್ದೇನೆ. ನಾನು ಯಾವಾಗ ಹೇಳಿದ್ದೇನೆ ನಾಲೆಜ್ಗಿನ ಇಂಪಾರ್ಟೆಂಟ್ ಏನಂದರೆ ಎಕ್ಸಾಮ್ ಕ್ಲಿಯರ್ ಮಾಡೋದು. ಯು ಹ್ಯಾವ್ ಟು ಗಿವ್ ಇಂಪಾರ್ಟೆನ್ಸ್ ಫಾರ್ ದ ಕ್ಲಿಯರಿಂಗ್ ದ ಎಕ್ಸಾಮ್. ಆ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ಏನೇನು ಬೇಕಲ್ಲ ಅದನ್ನು ನಾನು ಹೇಳ್ತಿದ್ದೇನೆ ಅಷ್ಟೇ. ಓಕೆ, ಇಲ್ಲಿ ಇಂಪಾರ್ಟೆಂಟ್ ಏನಂತಂದರೆ ಇದು ಆದಮೇಲೆ ಇಲ್ಲೇ ನೀವು ಏನೇನು ಓದಬೇಕಂತಂದರೆ ಕರ್ನಾಟಕದ ದ್ವೀಪಗಳ ಬಗ್ಗೆ. ಕರ್ನಾಟಕದ ದ್ವೀಪಗಳು ಕೇಳ್ತಾನೆ ಕ್ವಶನ್ ಅವನು. ಕರ್ನಾಟಕದ ದ್ವೀಪಗಳು ಐಲ್ಯಾಂಡ್ಸ್ ಅಂತ ಕರಿತೇವೆ ನಾವು. ಆ ಕರ್ನಾಟಕ ದ್ವೀಪಗಳ ಒಳಗಡೆ ನಿಮ್ಗೆ ಏನೇನು ಗೊತ್ತಿರ್ಬೇಕಂತಂದರೆ ಎಕ್ಸಾಂಪಲ್, ಈಗ ನೀವು ದ್ವೀಪ ನೋಡ್ತೀರಿ. ಈಗ ನೇತ್ರಾಣಿ ದ್ವೀಪ ಅಂತಿದೆ. ದ್ವೀಪ ಎಲ್ಲಿದೆ? ಮುರುಡೇಶ್ವರ. ನೇತ್ರಾಣಿ ದ್ವೀಪ ಎಲ್ಲಿದೆ ಅಂದರೆ ಮುರುಡೇಶ್ವರ. ಅದಕ್ಕೆ ನಾವು ಏನು ಕರಿತೇವೆ ಅಂತಂದರೆ ಅಲ್ಲೇ ಇನ್ನೊಂದಿದೆ, ಅದಕ್ಕೆ ನಾವು ಏನು ಕರಿತೇವೆ ಅಂತಂದರೆ ಪಿಜನ್ ಐಲ್ಯಾಂಡ್ ಅಂತ ಕರಿತೇವೆ. ಇನ್ನೊಂದು ಏನು ಕರಿತೇವೆ ಅಂತಂದರೆ ಪಿಜನ್ ಐಲ್ಯಾಂಡ್ ಅಂತ ಹೇಳಿ ಕರಿತೇವೆ. ಅದು ಅಲ್ಲೇ ಇದೆ. ಇನ್ನೊಂದು ಹೊಸರಾಜದುರ್ಗ ದ್ವೀಪ, ಇದು ಎಲ್ಲಿದೆ ನಿಮ್ಗೆ ಗೊತ್ತಿರಬೇಕು. ಹೊನ್ನಾವರ್ ಸಮೀಪ ಇದೆ. ಇಟ್ ಈಸ್ ನಿಯರ್ ಟು ಹೊನ್ನಾವರ್. ಅವೇನು ಕೇಳ್ತಾನೆ ಎಕ್ಸಾಮ್ ಒಳಗಡೆ, ಯಾವ ದ್ವೀಪಗಳು ಎಲ್ಲಿವೆ ಅಂತ ಕೇಳ್ತಾನೆ. ಮುರುಡೇಶ್ವರದ ಸಮೀಪದಲ್ಲಿ ಬರುವಂಥ ದ್ವೀಪಗಳು ಯಾವುವು, ಹೊನ್ನಾವರದ ಸಮೀಪದಲ್ಲಿ ಬರುವ ದ್ವೀಪಗಳು ಯಾವುವು, ಆ ರೀತಿ ಪ್ರಶ್ನೆಗಳು ಬರ್ತವೆ. ಓಕೆ, ನೆಕ್ಸ್ಟ್ ಇದಿಲ್ಲದೇ ಭಾಳ ಸರಿ ಎಕ್ಸಾಮಿಗೆ ಬಂದಿದೆ ಇದು ಸೆಂಟ್ ಮೇರೀಸ್ ದ್ವೀಪ. ಸೆಂಟ್ ಮೇರೀಸ್ ದ್ವೀಪ ಎಲ್ಲಿದೆ ಅಂತಂತಂದರೆ ಉಡುಪಿಯಲ್ಲಿದೆ. ಇದು ಅಲ್ಲದೇ ನಮ್ಮಲ್ಲಿ ಸಿಕ್ಕಾಪಟ್ಟಿ ದ್ವೀಪಗಳಿದ್ದಾವೆ. ಯಾವ ಇದಾವೆ ಅಂತ ನಿಮ್ಗೆ ಗೊತ್ತಿರಬೇಕು. ದೇವೇಗಢ, ಕಾಂಜಿಕೊಂಡ, ಕರ್ಮಾಡು, ಇವನು ಸ್ವಲ್ಪ ಓದ್ಕೊಳ್ರಿ. ದೇವಗಢ ದ್ವೀಪ ಅಂತ ಹೇಳಿ ಬರುತ್ತೆ. ಆಮೇಲೆ ಕಾಂಜಿಗುಡ್ಡ ಅಂತ ಹೇಳಿ ಬರುತ್ತೆ. ನೆಕ್ಸ್ಟ್ ಕೋರ್ಮಾಡು ಎಕ್ಸೆಟ್ರಾ. ಇವೆಲ್ಲ ಏನಂತಂದ್ರೆ ಪ್ರಮುಖ ದ್ವೀಪಗಳು. ನಿಮ್ಗೆ ಐಲ್ಯಾಂಡ್ಸ್ ಗೊತ್ತಿರಲೇಬೇಕು, ಪ್ರಶ್ನೆಗಳು ಬಂದೇ ಬರ್ತಾವೆ. ಓಕೆ, ನಾವು ಏನು ನೋಡ್ತಿದ್ದೇವೆ ಈಗ ಕರಾವಳಿ ಪ್ರದೇಶ ಬಗ್ಗೆ ಓದ್ತಿದ್ದೇವೆ. 3 ಪ್ರದೇಶ ಕರಾವಳಿ, ಮಲೆನಾಡು, ಮೈದಾನ. ನಾವೇನು ನೋಡ್ತಿದ್ದೇವೆ ಅಂದರೆ ಕರಾವಳಿ ಪ್ರದೇಶ ಬಗ್ಗೆ ಓದ್ತಿದ್ದೇವೆ ಈಗ. ಇಷ್ಟಂದ್ರೆ ನಿಮ್ಗೆ ಗೊತ್ತಿರಲೇಬೇಕು. ನೆಕ್ಸ್ಟ್ ಏನು ಗೊತ್ತಿರಬೇಕು ಅಂತಂತಂದರೆ ಹೆಸರಾಂತ ಬೀಚ್ಗಳು.
ಫೇಮಸ್ ಬೀಚಸ್. ಆ ಫೇಮಸ್ ಬೀಚಸ್ ಯಾವಿದಾವೆ ನಿಮ್ಗೆ ಗೊತ್ತಿರಬೇಕು. ಓಮ್ ಬೀಚ್ ಅಂತಿದೆ, ಗೋಕರ್ಣ ಬೀಚ್, ಮರವಂತ ಇದೆ, ಗೋಕರ್ಣ ಇದೆ, ಭಟ್ಕಳ ಒಳಗೆ ನಿಮ್ಗೆ ಬೀಚ್ ಸಿಗ್ತವೆ, ಭಟ್ಕಳ. ಇವಾಗ ಸ್ವಲ್ಪ ಕೇಳುವಂಥ ಚಾನ್ಸಸ್ ಇದೆ ಎಕ್ಸಾಮ್ ಒಳಗಡೆ, ಈ ಬೀಚಸ್ ಬಗ್ಗೆ ಕೇಳುವಂಥ ಚಾನ್ಸಸ್ ಇದೆ. ಆಮೇಲೆ ಏನು ಕೇಳ್ಬೋದು ಅಂದ್ರೆ ನಿಮ್ಗೆ ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಂತಂದರೆ ಟೋಂಬೋಲುಗಳು ಅಂತ ಕರಿತೇವೆ ನಾವು. ಟೋಂಬೋಲೋ, ಈ ಟೋಂಬೋಲೋ ಅಂದರೆ ಏನಪ್ಪ ನಿಮ್ಗೆ ಗೊತ್ತಿರಬೇಕು. ಟೋಂಬೋಲೋಸ್ ಇದ್ರ ಬಗ್ಗೆನೂ ಪ್ರಶ್ನೆ ಬಂದಿದೆ, ಇದ್ರ ಬಗ್ಗೆನೂ ಪ್ರಶ್ನೆ ಕೇಳಿದ್ದಾನೆ. ಏನಂತಂತಂದರೆ ದ್ವೀಪಗಳನ್ನು ಮುಖ್ಯ ಪ್ರದೇಶದೊಂದಿಗೆ ಸಂಪರ್ಕಿಸುವ ಚಿಕ್ಕದಾದ ಅಥವಾ ಕಿರಿದಾದ ಭೂ ಪ್ರದೇಶ, ಅದನ್ನು ನಾವು ಏನು ಕರಿತೀವಿ ಅಂದರೆ ಟೋಂಬೋಲೋ ಅಂತ ಕರಿತೇವೆ. ಟೋಂಬೋಲೋ ಅಂತಂತಂದರೆ ಇಲ್ಲಿ ಒಂದು ದ್ವೀಪ ಇದೆ, ಮುಖ್ಯ ಪ್ರದೇಶ ಇದೆ, ಇಲ್ಲಿ ದ್ವೀಪ ಇದೆ. ಯಾವುದಾದ್ರು ದ್ವೀಪ ಇರ್ಬೋದು, ನೇತ್ರಾಣಿ ದ್ವೀಪ, ಯಾವುದಾದ್ರು ದ್ವೀಪ ಇರ್ಬೋದು. ಆ ದ್ವೀಪ ಏನು ಮಾಡ್ತೈತೆ ಅಂತಂದರೆ ಇಲ್ಲಿಂದ ಇಲ್ಲೇ ಇವನ್ನೆರಡನ್ನೂ ಕನೆಕ್ಟ್ ಮಾಡುತ್ತೆ. ಇದೇನು ಕನೆಕ್ಟಿವಿಟಿ ಇದೆಯಲ್ಲ, ಇದಕ್ಕೆ ನಾವು ಏನು ಕರಿತೇವೆ ಅಂತಂದರೆ ವಿ ಕಾಲ್ ಇಟ್ ಎಸ್ ಟೋಂಬೋಲೋ. ಇದಕ್ಕೆ ನಾವು ಏನು ಕರಿತೇವೆ ಅಂದರೆ ಟೋಂಬೋಲೋ ಅಂತ ಕರಿತೇವೆ. ಇಲ್ಲಿ ನಮ್ಮ ಕರ್ನಾಟಕ ಒಳಗಡೆ ಮುರುಡೇಶ್ವರ್ ಮತ್ತು ಹೊನ್ನಾವರನ ಜಾಯಿಂಟ್ ಮಾಡುತ್ತೆ. ಆ ಪ್ರದೇಶಕ್ಕೆ ನಾವು ಏನು ಕರಿಬೋದು ಅಂತಂತಂದರೆ ಟೋಂಬೋಲೋ ಅಂತ ಕರಿಬೋದು ಕರ್ನಾಟಕ ಒಳಗಡೆ. ಇದು ಕರ್ನಾಟಕ ಜಾಗ್ರಫಿನ ಓದ್ತೀರ ಅಂತ ಅನ್ಕೋತೇನೆ ನಾನು. ಓಕೆ, ಕಮಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್. ಮುಂದೆ ಹೋಗೋದಾದರೆ ಏನು ಗೊತ್ತಿರ್ಬೇಕಂದ್ರೆ ಕೊಳ್ಳಿಗಳು ಅಂದಾಗ ನಾವು ಕರ್ನಾಟಕದ ಗೊತ್ತಿರಬೇಕು. ನಾವು ಏನು ಓದ್ತಿದ್ದೇವೆ, ಕರ್ನಾಟಕದ ಓದ್ತಿದ್ದೇವೆ. ಕಾರವಾರದ ಉತ್ತರದಲ್ಲಿ ಕಾರವಾರದ ಉತ್ತರದಲ್ಲಿ ಯಾವುದಂತಂತಂದರೆ ಕಾರವಾರ ಕೊಳ್ಳಿ. ಇಲ್ಲ ದಕ್ಷಿಣದಲ್ಲಿ ಏನು ಸಿಗುತ್ತೆ ಅಂತಂದರೆ ಬೆಂಗೆ ಕೊಳ್ಳಿ ಅಂತ ಸಿಗುತ್ತೆ, ಅಥವಾ ಬೆಂಗು ಕೊಳ್ಳಿ ಅಂತ ಕರಿತೀವಿ ನಾವು. ಕಾರವಾರದ ದಕ್ಷಿಣಕ್ಕೆ, ಉತ್ತರ ಅಂತಂತಂದರೆ ಇದೆಲ್ಲ ಅಂತಂತಂದರೆ ದಕ್ಷಿಣಕ್ಕೆ ಬೆಂಗೊಳ್ಳಿ ಅಂತ ಕರಿತೇವೆ. ಬೆಂಗೊಳ್ಳಿ ಒಂದು ಸ್ವಲ್ಪ ಬುಕ್ನಾಗ ಲೋಕಲ್ ಪ್ರೊನೌನ್ಸಿಯೇಷನ್ ಒಬ್ಬೊಬ್ರು ಏನಂತಾರೆ ಬೆಂಗೆ ಕೊಳ್ಳಿ ಅಂತೂ ಕರೀತಾರೆ. ಕಾರವಾರ ಒಳಗಡೆ ಇದು ಎಲ್ಲಿದೆ ಅಂದರೆ ದಕ್ಷಿಣದಲ್ಲಿ. ಇನ್ನೊಂದು ಬೆಳಕೇರಿ ಕೊಳ್ಳಿ ಅಂತ ಕರೀತಾರೆ, ಬೆಳಕೇರಿ ಕೊಳ್ಳಿ ಅಂತ ಹೇಳಿ ಕರೀತಾರೆ. ಆಲ್ಮೋಸ್ಟ್ ಏನಿದೆ ಅಂದರೆ ಕೊಳ್ಳಿಗಳ ಬಗ್ಗೆ ನಿಮ್ಗೆ ಗೊತ್ತಿರಬೇಕು, ಅದ್ರ ಬಗ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಅಲ್ಲಿ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತಂತಂದರೆ ಕರಾವಳಿದು ಏನು ಕೇಳ್ತಾನೆ ಅಂತಂದ್ರೆ ಅವನು ನದಿಗಳ ಬಗ್ಗೆ ಕೇಳ್ತಾನೆ. ಕರಾವಳಿ ನದಿಗಳು ಅದ್ರ ಬಗ್ಗೆ ಪ್ರಶ್ನೆ ಕೇಳುವಂಥ ಚಾನ್ಸಸ್ ಇದೆ. ನಮ್ಮಲ್ಲಿ ಕರಾವಳಿ ನದಿಗಳು ಯಾವಿದಾವೆ ಅಂತಂದರೆ ನಿಮ್ಗೆ ಗೊತ್ತಿರಬೇಕು. ಕಾಳಿ ಇದೆ, ಬೆಡ್ತಿ ಇದೆ. ಬೆಡ್ತಿಗೆ ಇನ್ನೊಂದು ಹೆಸರು ಏನಂದ್ರೆ ಗಂಗಾವಳಿ ಅಂತೂ ಕರೀತಾರೆ. ಕೋಸ್ಟಲ್ ರಿವರ್ಸ್ ಅಂತ ಕರಿಬೋದು. ಇದಕ್ಕೆ ನಾವು ಇಂಗ್ಲೀಷ್ನಾಗ ಏನು ಕರಿಬೋದು ಅಂತಂತಂದರೆ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ಕೋಸ್ಟಲ್ ರಿವರ್ಸ್ ಅಂತೇಳಿ ಕರಿಬೋದು. ಕಾಳಿ, ಬೆಡ್ತಿಗೆ ಅಂದ್ರೆ ಗಂಗಾವಳಿ ಅಂತ ಕರೀತಾರೆ. ತದ್ರಿ ಡ್ಯಾಮ್ ಇದೆ, ಅಘನಾಶಿನಿ ಅಂತ ಹೇಳಿ ಕರೀತಾರೆ. ಶರಾವತಿ, ಶರಾಬಿ, ಗಂಗೊಳ್ಳಿ. ಇನ್ನೊಂದು ಕೊಡ್ತಿರ್ಬೇಕು ನಿಮ್ಗೆ, ಸೀತಾ ನದಿ ಅಂತಿದೆ, ನೇತ್ರಾವತಿ ಎಕ್ಸೆಟ್ರಾ. ಇವೆಲ್ಲ ಏನಂತಂತಂದರೆ ಕೋಸ್ಟಲ್ನಿಂದ ಹರಿಯುವಂಥ ನದಿ ಇದು. ಆಲ್ಮೋಸ್ಟ್ ಎಲ್ಲಿಂದ ಹರಿಯುತ್ತೆ ಅಂತಂತಂದರೆ ಕೋಸ್ಟಲ್ ರೀಜನಿಂದ ಹರಿಯುವಂಥ ನದಿಗಳಿವು. ಗೊತ್ತಿರ್ಬೇಕು ಇದ್ರ ಬಗ್ಗೆ ಕೇಳ್ತಾನೆ ನಾವು. ಕೆಳಗಿನ ಯಾವ ನದಿಗಳು ಕರಾವಳಿ ನದಿ ಆಗಿವೆ, ಅದಕ್ಕೆ ಯಾವ ನದಿಗಳು ಕರಾವಳಿ ನದಿ ಅಲ್ಲ ಅಂತೂ ಕೇಳ್ಬೋದು, ಅಥವಾ ಅಲ್ಲ ಅಂತೇಳಿ ಕೇಳ್ಬೋದು. ಆ ಥರ ಪ್ರಶ್ನೆ ಬಂದೇ ಬರುತ್ತೆ. ಹೌದು, ಅಲ್ಲ, ಇದೆ, ಅದ್ರ ಬಗ್ಗೆ ನೀವು ಇಂಪಾರ್ಟೆನ್ಸ್ ಕೊಡಲೇಬೇಕು. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತಂತಂದರೆ ಮಲೆನಾಡು ಪ್ರದೇಶ. ಕರಾವಳಿ ಪ್ರದೇಶ ಮುಗೀತು ನಮ್ದು. ಈಗ ನೆಕ್ಸ್ಟ್ ನಾವು ಇದಕ್ಕೆ ಹೋಗೋಣ ಅಂತಂದರೆ ಮಲೆನಾಡು ಪ್ರದೇಶ, ಮಲೆನಾಡು ರೀಜನ್. ನೆಕ್ಸ್ಟ್ ರೀಜನ್ ಯಾವುದಂತಂದರೆ ಮಲೆನಾಡು ರೀಜನ್. ಇದರ ಬಗ್ಗೆ ಗೊತ್ತಿರಲೇಬೇಕು ನಾವು. ಮಲೆನಾಡು ರೀಜನ್ ಬಗ್ಗೆ ವೆರಿ ಇಂಪಾರ್ಟೆಂಟ್. ಕರಾವಳಿ ಮುಗಿಸಿದ್ವಿ, ಕರಾವಳಿಗೆ ಏನೇನು ಓದ್ಬೇಕಂತ ನೋಡಿದ್ವಿ. ಈಗ ನಾವೆಲ್ಲ ಹೊಂಟಿದ್ವಿ ಅಂತಂದರೆ ಮಲೆನಾಡು ರೀಜನ್ ಬಗ್ಗೆ ಹೊಂಟಿದ್ದೇವೆ. ಈ ಮಲೆನಾಡು ರೀಜನ್ ಬಗ್ಗೆ ನಿಮ್ಗೆ ಗೊತ್ತಿರಲೇಬೇಕು. ಇಲ್ಲಿ ನೋಡ್ರಿ, ಮಲೆನಾಡು ರೀಜನ್ ಅಂತಂತಂದರೆ ಏನೇನಪ್ಪ ಇದು? ಸಿಂಪಲಾಗಿ ಏನೇನಂತಂತಂದರೆ ಇದು ಬೆಟ್ಟ ಗುಡ್ಡಗಳ ಪ್ರದೇಶ. ಫಸ್ಟ್ ಇಂಪಾರ್ಟೆಂಟ್ ನಿಮ್ಗೆ ಏನು ಗೊತ್ತಿರ್ಬೇಕಂತಂದರೆ ಬೆಟ್ಟ ಗುಡ್ಡಗಳ ಪ್ರದೇಶ. ಕೆಳಗಿನ ಯಾವ ಹೇಳಿಕೆಗಳು ಮಲೆನಾಡು ಪ್ರದೇಶಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಬರ್ಬೋದು. ಸ್ಟೇಟ್ಮೆಂಟ್ ವೈಸ್ ನಿಮ್ಗೆ ಗೊತ್ತಿರಬೇಕು. ಕೆ ಒಳಗಡೆ ಸ್ಟೇಟ್ಮೆಂಟ್ ವೈಸು ಕ್ವಶನ್ ಕೇಳ್ತಾರೆ. ಅಂಥ ಸ್ಟೇಟ್ಮೆಂಟ್ ಬಂದಾಗ ನೀವು ಈ ರೀತಿ ಓದಬೇಕು. ಮಲೆನಾಡು ಪ್ರದೇಶ ಒಳಗೆ ಸಾಮಾನ್ಯವಾಗಿ ಏನಿರುತ್ತೆ ಅಂತಂದರೆ ಬೆಟ್ಟ ಗುಡ್ಡ ಪ್ರದೇಶಗಳು ಇರ್ತವೆ. ನಾನಿಲ್ಲಿ ಏನು ಕ್ಲಾಸ್ ತೊಗೋತಿದ್ದೇನೆ ಅಂದರೆ ನೀವು ಕರ್ನಾಟಕ ಜಾಗ್ರಫಿನಾಗ ಏನು ಓದಬೇಕು ಅನ್ನೋದು ಅಷ್ಟೇ ನಾನು ಕ್ಲಾಸ್ ತೊಗೋತಿದ್ದೇನೆ. ಐ ಆಮ್ ನಾಟ್ ಟೀಚಿಂಗ್ ಇಯರ್ ಅ ಕರ್ನಾಟಕ ಜಾಗ್ರಫಿ. ಕರ್ನಾಟಕ ಭೂಗೋಳಲ್ಲಿ ನೀವು ಏನೇನು ಓದಬೇಕು, ಇದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕಂತ ಅಷ್ಟೇ ನಾನು ಕ್ಲಾಸ್ ತೊಗೋತಿದ್ದೇನೆ. ನೀವು ಓದಬೇಕು ಅದನ್ನು. ನಾನು ಮ್ಯಾಕ್ಸಿಮಮ್ ನಿಮ್ಗೆ ಹಿಂಟ್ ಕೊಡ್ತಿದ್ದೇನೆ, ಯಾವ ರೀತಿ ಪ್ರಶ್ನೆ ಬರ್ಬೋದು ಅಂತೇಳಿ ಹಿಂಟ್ ಕೊಡ್ತಿದ್ದೇನೆ. ಇಲ್ಲಿ ಏನಂತಂದರೆ ಬೆಟ್ಟ ಗುಡ್ಡಗಳ ಪ್ರದೇಶ, ಇದು ಒಂದೇದು ಮಲೆನಾಡು ರೀಜನ್ ಅಂತಂದರೆ.
ಆಲ್ಮೋಸ್ಟ್ ಏನು ಕರಿತೇವೆ ಅಂದ್ರೆ ಹಿಲ್ಲಿ ಏರಿಯಾ ಅಂತ ಕರಿತೇವೆ. ಹಿಲ್ಲಿ ಆರ್ ಮೌಂಟೇನ್ಸ್ ಏರಿಯಾ ಅಂತ ಹೇಳಿ ಕರಿತೇವೆ ಇಂಗ್ಲೀಷ್ ಒಳಗಡೆ ಮಲೆನಾಡು ರೀಜನ್. ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಏನಂತಂತಂದರೆ ಆಲ್ಮೋಸ್ಟ್ ಎಷ್ಟು ಹರಡಿದೆ ಅಂತಂದರೆ 650 ಕಿಲೋಮೀಟರ್. ಆಲ್ಮೋಸ್ಟ್ ಎಷ್ಟು ಕಿಲೋಮೀಟರ್ ಇದೆ ಅಂತಂದರೆ 650 ಕಿಲೋಮೀಟರ್. ಕೋಸ್ಟಲ್ ಲೈನ್ ಎಷ್ಟಿದೆ ಅಂತೇಳಿ ಗೊತ್ತಿರಬೇಕು. ಮಲೆನಾಡು ರೀಜನ್ ಎಷ್ಟಿದೆ ಅಂತೇಳಿ ಗೊತ್ತಿರಬೇಕು. ಎಷ್ಟಿದೆ ಅಂತಂದರೆ 650 ಕಿಲೋಮೀಟರಲ್ಲೇ ಹರಡಿದೆ ಅಂತ ಕರಿತೇವೆ, ಸ್ಪ್ರೆಡ್ ಅಂತ ಕರಿಬೋದು, ಅಥವಾ ಇಂಗ್ಲೀಷ್ ಒಳಗಡೆ ಕ್ವಾಲಿಟೀಸ್ ಸ್ಪ್ರೆಡ್ ಅಂತ ಹೇಳಿ ಕರಿತೇವೆ. ನೆಕ್ಸ್ಟ್ ಪಾಯಿಂಟ್ ಇಲ್ಲಿ ಇಂಪಾರ್ಟೆಂಟ್ ಏನಂತಂದರೆ ಕರ್ನಾಟಕದಲ್ಲಿ ಅತಿ ಎತ್ತರವಾದ ಭೂಪ್ರದೇಶ. ಸ್ವಲ್ಪ ಇದೇನಿದೆ ಅಂತಂತಂದರೆ ಹೈಟ್ ಇದೆ, ಅತಿ ಎತ್ತರವಾದ ಭೂಪ್ರದೇಶ. ನಾನು ಎದಕ್ಕೆ ಈ ಥರ ಬರ್ತಿದ್ದೇನೆ ಅಂತಂದರೆ ಯಾವ ಹೇಳಿಕೆಗಳು ಮಲೆನಾಡು ಪ್ರದೇಶಕ್ಕೆ ಸಂಬಂಧಿಸಿದೆ ಅಥವಾ ಸಂಬಂಧಿಸಿಲ್ಲ ಅಂತೇಳಿ ಪ್ರಶ್ನೆ ಬಂದೇ ಬರ್ಬೋದು, ಬರುವಂಥ ಚಾನ್ಸಸ್ ಇದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತಂತಂದರೆ 900 ಮೀಟ್ರಿಗಿಂತ ಎಷ್ಟು ಎತ್ತರ ಇದೆ ಅಂತಂತೇಳಿ ಇಲ್ಲಿ ನಾವು ಹೇಳಿದಲ್ಲ ಎತ್ತರ ಇದೆ ಅಂಥೇಳಿ. ಎಷ್ಟು ಎತ್ತರ ಇದೆ ಅಂತಂದರೆ 900ದಿಂದ 1500 ಮೀಟರ್ಗಳಷ್ಟು 1500 ಮೀಟರ್ಗಳಷ್ಟು ಎತ್ತರ ಇದೆ. ಎಷ್ಟು 900 ಮೀಟ್ರಿಗಿಂತ 1500 ಮೀಟರ್ ಒಳಗಡೆ ಏನಿದೆ ಅಂದರೆ ಎಲಿವೇಷನ್ಸ್ ಅಂತ ಕರಿತೇವೆ ನಾವು. ಈ ಥರ ಏನಿದೆ ಅಂತಂದರೆ ಎಲಿವೇಷನ್ಸ್ ಇದೆ. ಇಟ್ ಈಸ್ ಎಲಿವೇಷನ್ ಹೈಟ್ ಆಫ್ ದ ಎಲಿವೇಷನ್ ಎಷ್ಟಿದೆ ಅಂತಂದರೆ ಈ ರೇಂಜಿಗೆ ನಾವು ಏನು ಕರಿತೇವೆ ಅಂತಂದರೆ ಹೈಟ್ ಅಂತ ಕರಿತೇವೆ. ನೆಕ್ಸ್ಟ್ ನಿಮ್ಗೆ ಏನು ಗೊತ್ತಿರಬೇಕಂತಂದರೆ 50ರಿಂದ 90 ಕಿಲೋಮೀಟರ್ 50ರಿಂದ 90 ಕಿಲೋಮೀಟರ್ ಏನಿದೆ ಅಂದರೆ ಅಗಲವಾಗಿದೆ. ಇಟ್ ಈಸ್ ವೈಡ್. ಅಷ್ಟು ಏನು ಮಾಡಿದ್ದಾರೆ ಅಂತಂದರೆ ಅಷ್ಟು ಅಗಲಿದೆ ಅಂತ ಹೇಳ್ತಾರೆ. ಇಲ್ಲಿ ನೋಡ್ರಿ, ಎತ್ತರವಾದ ಪರ್ವತಗಳು ಮತ್ತು ಶಿಖರಗಳು ಕಂಡುಬರುತ್ತವೆ. 100% ಎತ್ತರವಾದ ಪರ್ವತಗಳು ಹಾಗೂ ಶಿಖರಗಳು ಕಂಡುಬರುತ್ತವೆ. ನೆಕ್ಸ್ಟ್, ಚಿಕ್ಕಮಗಳೂರು ಜಿಲ್ಲೆ ಎತ್ತರದಲ್ಲಿರುವ ಜಿಲ್ಲೆಯಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಏನಿದೆ ಅಂತಂದರೆ ಹೈಯೆಸ್ಟ್ ಪ್ಲೇಸ್ನಾಗೆ ಅತ್ಯಂತ ಎತ್ತರವಾದ ಜಿಲ್ಲೆ ಅಂತ ಕರಿತೇವೆ. ಪೂರ್ವದಲ್ಲಿ ಏನಿದೆ ಅಂತಂತಂದರೆ ಪೂರ್ವದಲ್ಲಿ ಇಳಿಜಾರು ಪ್ರದೇಶವಿದೆ ಅಂತಂದರೆ ಒಂದು ಸ್ವಲ್ಪ ಈ ರೀತಿ ಹೋಗಿ ಒಮ್ಮೆ ಏನಿದೆ ಅಂತಂತಂದ್ರೆ ಪೂರ್ವ ಒಳಗಡೆ ಏನಿದೆ ಅಂತಂದರೆ ಇಳಿಜಾರಿದೆ ಅಂತ ಹೇಳ್ತಾನೆ. ಇದಕ್ಕೆ ನಾವು ಏನು ಕರಿತೇವೆ ಅಂತಂದರೆ ಇಂಗ್ಲೀಷ್ ಒಳಗಡೆ ಇದಕ್ಕೆ ನಾವು ಏನು ಕರಿತೇವೆ ಅಂತಂದರೆ ಎಸ್ಕಾರ್ಮೆಂಟ್ ಭೂಸ್ವರೂಪ ಅಂತ ಕರಿತೇವೆ. ಎಸ್ಕಾರ್ಮೆಂಟ್ ಭೂಸ್ವರೂಪ ಅಂತ ಹೇಳಿ ಕರಿತೇವೆ ನಾವು. ಇಳಿಜಾರು ಪ್ರದೇಶ ಒಂದು ಸ್ವಲ್ಪ ಹೆಟ್ಟು ಹೋಗಿ ಒಮ್ಮೆ ಇಳಿದ್ಬಿಡುತ್ತೆ. ಅಂದರೆ ಮಲೆನಾಡು ರೀಜನ್ ಆ ರೀತಿ ಇದೆ ಅಂತ ಹೇಳ್ತಾರೆ ಅವರು. ಅದು ಮುಂದೆ ಏನಾಗುತ್ತೆ ಕೋಸ್ಟಲ್ ಚೈನಾ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಗೊತ್ತಿರ್ಬೇಕಂತಂದರೆ ಅಲ್ಲಿ ಕೇಳ್ತಾನೆ ನಾವು ಅಸೆಂಡಿಂಗ್ ಆರ್ಡರ್ನಾಗೆ ಶಿಖರಗಳು ಬರ್ರಿ ಅಂತ ಕೇಳ್ತಾನೆ ನಾವು. ಅವರೋಹಣ ಅಂತ ಕರಿತಾರಲ್ಲ ನಾವು, ಅವರೋಹಣ ಶಿಖರಗಳು. ಇಲ್ಲಿ ಇಂಪಾರ್ಟೆಂಟ್ ಶಿಖರಗಳು ನಿಮ್ಗೆ ಗೊತ್ತಿರಬೇಕು. ಹಿಲ್ಸ್ ಅಂತ ಕರಿತೇವೆ ನಾವು. ಇದು ಕಾಲ್ ಇಟ್ ಆಸ್ ಹಿಲ್ಸ್. ಯಾವ ಹಿಲ್ಸ್ಗಳು ಬರ್ತಾವಪ್ಪ ಮೋಸ್ಟ್ ಇಂಪಾರ್ಟೆಂಟ್ ಹೈಯೆಸ್ಟ್ ಟು ದ ಲೋಯೆಸ್ಟ್ ನಿಮ್ಗೆ ಗೊತ್ತಿರಬೇಕು. ಬಾಬಾ ಬುಡನ್ಗಿರಿ, ಕುದುರೆಮುಖ, ಬಿಳಿಗಿರಿ, ರಂಗನ ಬೆಟ್ಟ. ಬಾಬಾ ಬುಡನ್ಗಿರಿ, ಕುದುರೆಮುಖ, ಬಿಳಿಗಿರಿ, ರಂಗನ ಬೆಟ್ಟ, ಶಿವಗಂಗೆ, ಕೊಡಚಾದ್ರಿ, ಚಾಮುಂಡಿ ಬೆಟ್ಟ. ಇವೆಲ್ಲ ಏನಂತಂದ್ರೆ ಶಿಖರಗಳ ಬೆಟ್ಟಗಳಂತ ಕರಿತೇವೆ ನಾವು, ಅಥವಾ ಪರ್ವತಗಳಂತ ಕರಿತೇವೆ. ಬಾಬಾ ಬುಡನ್ಗಿರಿ, ಕುದುರೆಮುಖ, ಬಿಳಿಗಿರಿ, ರಂಗನ ಬೆಟ್ಟ, ಶಿವಗಂಗೆ, ಕೊಡಚಾದ್ರಿ, ಚಾಮುಂಡಿ ಬೆಟ್ಟ. ಇದನ್ನ ಏನು ಕರೀತಾರೆ ಅಂದರೆ ಯಾವ್ದು ಹೈಯೆಸ್ಟ್ ಲೋಯೆಸ್ಟ್ ಇದೆ ಅನ್ನುವಂಥ ಪ್ರಶ್ನೆಗಳು ಎಕ್ಸಾಮ್ ಬರ್ಬೋದು. ಅತಿ ಎತ್ತರದಿಂದ ಕಡಿಮೆ ಎತ್ತರದಲ್ಲಿ ಯಾವ ಇದಾವಪ್ಪ ಅಂತ ಆ ರೀತಿ ಪ್ರಶ್ನೆ ಅವರೋಹಣ ಕೇಳ್ಬೋದು, ಡಿಸೈನಿಂಗ್ ಆರ್ಡರ್ ಕೇಳ್ಬೋದು, ಅಸೆಂಡಿಂಗ್ ಆರ್ಡರ್ ಕೇಳ್ಬೋದು, ಕೆಳಗಿಂದ ಮೇಲೆ ಕೇಳ್ಬೋದು, ಮೇಲಿಂದ ಕೆಳಗೆ ಕೇಳ್ಬೋದು. ಆ ರೀತಿ ಪ್ರಶ್ನೆಗಳು ಬರುವಂಥ ಚಾನ್ಸಸ್ ಇರುತ್ತೆ, ಗೊತ್ತಿರಬೇಕು. ನೆಕ್ಸ್ಟ್ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿರಬೇಕಂತಂದರೆ ಘಾಟಿ ಪ್ರದೇಶಗಳ ಬಗ್ಗೆ ಗೊತ್ತಿರಬೇಕು. ಘಾಟಿ ಪ್ರದೇಶ ಅಥವಾ ನಾವು ಅದಕ್ಕೆ ಏನು ಕರಿತೇವೆ ಅಂತಂದರೆ ವಿ ಕಾಲ್ ಇಟ್ ಆಸ್ ಎ ಘಾಟ್ಸ್. ಘಾಟ್ಸ್ ಅಂದರೆ ಏನಂತಂದರೆ ಕರಾವಳಿ ಮೈದಾನ ಹಾಗೂ ಪ್ರಸ್ಥಭೂಮಿಗಳ ನಡುವೆ ಇರುವ ಕಲ್ಪಿಸುವ ಪ್ರದೇಶವಾಗಿದೆ. ಅದಕ್ಕೆ ನಾವು ಇನ್ನೊಂದು ಏನು ಕರಿತೇವೆ ಅಂತಂದರೆ ಅಲ್ಲಿ ನಿಮ್ಗೆ ಗೊತ್ತಿರ್ಬೋದು ಕಣಿವೆಗಳು ಇರುತ್ತವೆ. ನಿಮ್ಮಲ್ಲಿ ಏನು ನೋಡ್ಲಿಕ್ಕೆ ಸಿಗ್ತಾವೆ ಅಂತಂದರೆ ಕಣಿವೆಗಳು ನೋಡ್ಲಿಕ್ಕೆ ಸಿಗ್ತಾವೆ ಅಲ್ಲಿ ಆ ಪ್ರದೇಶ ಒಳಗಡೆ. ಉದಾಹರಣೆ ಚಾರ್ಮುಡಿ ಘಾಟ್ ಅಂತ ಕರಿತೇವೆ, ಶಿರಾಡಿ ಘಾಟ್, ಚಾರ್ಮುಡಿ ಘಾಟ್, ಶಿರಾಡಿ ಘಾಟ್, ಕೊಲ್ಲೂರು ಘಾಟ್, ಅರ್ಬೈಲ್ ಘಾಟ್. ನಿಮ್ಗೆ ಗೊತ್ತಿರಬೇಕು ಹುಬ್ಳಿ ಅಂಕೋಲ ಮಧ್ಯೆ ಏನು ಬರುತ್ತೆ ಅಂತ ಹುಬ್ಳಿ ಮತ್ತು ಅಂಕೋಲಾನ ಕನೆಕ್ಟ್ ಮಾಡುವಂಥ ಘಾಟ್ ಯಾವುದಂತಂದರೆ ಅರ್ಬೈಲ್ ಘಾಟ್, ಧರ್ಮಸ್ಥಳ ಹತ್ರ ಬರುತ್ತೆ. ಹೌದಿಲ್ರಿ? ಇವೆಲ್ಲ ಏನಂತಂದರೆ ಇಂಪಾರ್ಟೆಂಟ್ ಘಾಟ್. ಅರ್ಬೈಲ್ ಘಾಟ್ ಇದೆ, ಸಂಪಾಜೆ ಘಾಟ್ ಅಂತಿದೆ, ದೇವಿಮನೆ ಘಾಟ್ ಅಂತಿದೆ, ಇಷ್ಟು ಘಾಟ್ಗಳನ್ನ ಏನು ಮಾಡ್ಬೇಕಂತಂದ್ರೆ ಇಂಪಾರ್ಟೆಂಟ್ ಘಾಟ್ಗಳ ಬಗ್ಗೆ ಪ್ರಶ್ನೆ ಬರ್ಬೋದು, ಪ್ರಶ್ನೆ ಕೇಳುವಂಥ ಚಾನ್ಸ್ ಇರುತ್ತೆ. ನೀವು ಅದ್ರ ಬಗ್ಗೆ ಓದಬೇಕು. ಅದಕ್ಕೆ ನಾನು ಹೇಳ್ತಿದ್ದೇನೆ, ಏನು ಓದಬೇಕು ಅನ್ನೋದಷ್ಟೇ ನಾನು ಹೇಳ್ತಿದ್ದೇನೆ ಈಗ. ಓಕೆ, ನೆಕ್ಸ್ಟ್ ಜಲಪಾತಗಳು. ಸರ್ ಇದನ್ನು ಹೆಂಗೆ ಓದಬೇಕಂತಂದರೆ ಒಂದು ಕಡೆ ಏನಿರಬೇಕಂತಂದರೆ ಜಲಪಾತ ಇರಬೇಕು,
ಇನ್ನೊಂದು ಕಡೆ ಏನಿರ್ಬೇಕಂತಂದ್ರೆ ನದಿಗಳು, ಸಂಬಂಧಪಟ್ಟ ನದಿಗಳು. ಒಂದು ಕಡೆ ಜಲಪಾತ ಇರಬೇಕು, ಇನ್ನೊಂದು ಕಡೆ ನದಿಗಳಿರಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ ಇಲ್ಲಿ ಬರೋದಾತಂತಂದರೆ ಜೋಗ ಜಲಪಾತ. ಇದು ಯಾವ ನದಿ ಬರುತ್ತೆ? ಶರಾವತಿ. ಗೊತ್ತಿರ್ಬೇಕು. ಉಂಚಳ್ಳಿ ಅಘನಾಶಿನಿ ನದಿ. ಉಂಚಳ್ಳಿ ಬರುತ್ತೆ ಅಂತಂದರೆ ಅಘನಾಶಿನಿ ನದಿ, ಉಂಚಳ್ಳಿ ಫಾಲ್ಸ್. ಮಾಗೋಡು ಬೆಡ್ತಿ, ಮಾಗೋಡು ಏನಂತಂತಂದರೆ ಬೆಡ್ತಿ, ಮಾಂಗುಳಿ ಫಾಲ್ಸ್. ಅದೆಲ್ಲ ಬರುತ್ತೆ ಅಂತಂದ್ರೆ ಕಾಳಿ. ಈ ರೀತಿ ಏನು ಕೇಳ್ಬೋದು ಅಂತಂದರೆ ಮ್ಯಾಚ್ ದ ಫಾಲೋಯಿಂಗ್ ಕೇಳ್ಬೋದು. ಅವ್ನು ಕ್ವಶನ್ ಯಾವ ರೀತಿ ಬರ್ಬೋದು ಅಂದರೆ ಮ್ಯಾಚ್ ದ ಫಾಲೋಯಿಂಗ್ ಅಂತ ಬರ್ಬೋದು, ಅಥವಾ ನಾವು ಏನು ಕರಿತೀವಿ ಅಂತಂದರೆ ಹೊಂದಿಸಿ ಬರೀರಿ ಅಂತ ಕರಿತೀವಿ. ಇಲ್ಲೇ ಹೆಸರಾಂತ ನದಿಗಳ ಬಗ್ಗೆನೂ ಕ್ವಶನ್ ಬರ್ಬೋದು ಸಪ್ರೇಟಾಗಿ. ಅವು ನೀವು ಓದ್ಕೋಬೇಕು. ಯಾವ ಹೆಸರಾಂತ ನದಿಗಳಿದಾವೆ ಕರ್ನಾಟಕದಲ್ಲಿ, ಅದು ಏನು ಬರುತ್ತೆ ಅಂತಂದರೆ ಪ್ರಶ್ನೆ ಬರುವಂಥ ಚಾನ್ಸಸ್ ಇದೆ. ಅದ್ರ ಬಗ್ಗೆ ನೀವು ಓದ್ಕೊಳ್ಬೇಕು, ವೆರಿ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಪ್ರಶ್ನೆ ಬಂದೇ ಬರ್ತವೆ, ಪ್ರಶ್ನೆ ಕೇಳ್ತಾನೆ ನಾವು. ನೆಕ್ಸ್ಟ್ ಇನ್ನೂ ಭಾಳ ಬರ್ತಾವೆ ರೀ. ಕುಂಚಿಕಲ್ ಅಂತ ಬರುತ್ತೆ, ಬರ್ಕನ ಅಂತೇಳಿ ಬರುತ್ತೆ. ಇಲ್ಲಿ ನೋಡ್ರಿ ಕುಂಚಿಕಲ್ ಫಾಲ್ಸ್ ಅಂತ ಬರುತ್ತೆ, ಕೇಳಿರ್ಬೇಕು. ಕುಂಚಿಕಲ್ ಅಂತೇಳಿ, ಕುಂಚಿಕಲ್ ಫಾಲ್ಸ್ ಅಂತೇಳಿ. ಆ ಕುಂಚಿಕಲ್ ಫಾಲ್ಸ್ ಎಲ್ಲಿ ಬರುತ್ತೋ ನೀವು ಗೊತ್ತಿರಬೇಕು. ಕುಂಚಿಕಲ್ ಫಾಲ್ಸ್ ವರಾಹಿ ಆ ನದಿ ಬರುತ್ತೆ, ಕುಂಚಿಕಲ್ ಫಾಲ್ಸ್. ನೆಕ್ಸ್ಟ್ ಏನಂತ ಬರ್ಕನ ಎಲ್ಲಿ ಬರುತ್ತೆ ಅಂದ್ರೆ ಸೀತಾ ನದಿ. ಬರ್ಕನ ಎಲ್ಲ ಅಂತಂತಂದರೆ ಸೀತಾ ನದಿಗೆ ಬರುತ್ತೆ, ವೆರಿ ಇಂಪಾರ್ಟೆಂಟ್. ಗೋಕಾಕ್ ಫಾಲ್ಸ್ ಘಟಪ್ರಭಾ ಯಾವ ನದಿ ಅಂತಂದರೆ ಘಟಪ್ರಭಾ ನದಿಗೆ ಬರುತ್ತೆ ಗೋಕಾಕ್ ಫಾಲ್ಸ್. ನೆಕ್ಸ್ಟ್ ಇಂಪಾರ್ಟೆಂಟ್ ಇರುಪು ಅಂತ ಬರುತ್ತೆ, ಇರುಪು ಫಾಲ್ಸ್. ಇರುಪು ಇದೆಲ್ಲಿ ಬರುತ್ತೆ ಅಂತ ಲಕ್ಷ್ಮಣ ತೀರ್ಥ ನದಿ. ಅಂತಂದರೆ ಇಲ್ಲಿ ಕಂಪ್ಲೀಟಾಗಿ ಒಂದು ಕ್ವಶನ್ ಯಾವ ರೀತಿ ಕೇಳ್ಬೋದು ಅಂತಂತಂದರೆ ಹೊಂದಿಸಿ ಬರೀರಿ ವೈಸ್ ಕೇಳ್ಬೋದು. ಇವನ್ನ ನೀವು ನೋಡ್ಕೋಬೇಕಾಗತ್ತೆ, ಓದಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಒಂದು ಪ್ರದೇಶ ಬಿಟ್ಟಿದೆ ನಾವು, ಯಾವುದಂತಂತಂದರೆ ಮೈದಾನ ಪ್ರದೇಶ. ವೆರಿ ಇಂಪಾರ್ಟೆಂಟ್. ಯಾವ್ದು ಪ್ರದೇಶ ಅಂತಂದರೆ ಮೈದಾನ ಪ್ರದೇಶ. ಇದೊಂದು ನೋಡ್ಕೊಂಡ್ಬಿಟ್ರೆ ಆಲ್ಮೋಸ್ಟ್ ನಮ್ಮದು ಕವರ್ ಆದಂಗೆ ಸಿಲೆಬಸ್. ಮೈದಾನ್ ರೀಜನ್, ಮೈದಾನ್ ರೀಜನ್. ಈ ಮೈದಾನ್ ರೀಜನ್ ಬಂದರೆ ನಿಮ್ಗೆ ಗೊತ್ತಿರಬೇಕು, ನಮ್ಮದು ನದಿ ಪ್ರಮುಖವಾದ ನದಿ ಬರುತ್ತೆ. ಆ ನದಿಗೆ ನಾವು ಏನು ಕರಿತೀವಿ ಅಂತಂದರೆ ತುಂಗಭದ್ರಾ. ಈ ತುಂಗಭದ್ರಾ ನದಿ ಏನು ಮಾಡುತ್ತೆ ಅಂತಂದರೆ ಈ ರೀಜನನ್ನು ಡಿವೈಡ್ ಮಾಡುತ್ತೆ. ಹೆಂಗೆ ಡಿವೈಡ್ ಮಾಡುತ್ತೆ ಅಂತಂದರೆ ಎರಡು ರೀತಿ ಡಿವೈಡ್ ಮಾಡುತ್ತೆ, ವಿಂಗಡಿಸುತ್ತೆ ಎರಡು ರೀತಿ. ಯಾವ ತುಂಗಭದ್ರಾ ನದಿ ಬಂದು ಎರಡು ರೀತಿ ಡಿವೈಡ್ ಮಾಡುತ್ತೆ. ಒಂದು ಉತ್ತರ ಮೈದಾನ, ಇನ್ನೊಂದು ದಕ್ಷಿಣ ಮೈದಾನ. ಒಂದು ಉತ್ತರ ಮೈದಾನ, ಇನ್ನೊಂದು ದಕ್ಷಿಣ ಮೈದಾನ. ನೆನ್ಪಿಡ್ಬೋದು, ಉತ್ತರ ಮೈದಾನ, ಇನ್ನೊಂದು ದಕ್ಷಿಣ ಮೈದಾನ. ತುಂಗಭದ್ರಾ ನದಿ ಏನು ಹರಿಯುತ್ತಲ್ಲ, ಆ ತುಂಗಭದ್ರಾ ಮ್ಯಾಲಿಂದ ನಾವು ಏನು ಕರಿತೀವಿ ಅಂದ್ರೆ ಉತ್ತರ ಮೈದಾನ ಅಂತ ಕರಿತೇವೆ. ತುಂಗಭದ್ರಾ ತಳಿಯಿಂದ ಏನು ಕರಿತೀವಿ ಅಂತಂದರೆ ದಕ್ಷಿಣ ಮೈದಾನ ಅಂತೇಳಿ ಕರಿತೇವೆ ನಾವು. ಓಕೆ, ಇಷ್ಟು ಗೊತ್ತಿರ್ಬೇಕು ನಿಮಗೆ. ಇಲ್ಲಿ ಇಂಪಾರ್ಟೆಂಟ್ ಪ್ರಮುಖವಾಗಿ ಏನಂತಂದರೆ ಕೃಷ್ಣ, ತುಂಗಭದ್ರಾ ಮತ್ತು ಕಾವೇರಿ. ಬ್ರಾಡಾಗಿ ಹೇಳೋದಾದರೆ ಕೃಷ್ಣ, ತುಂಗಭದ್ರಾ, ಕಾವೇರಿ ಜಲಾನಯನವನ್ನು ಹೊಂದಿದೆ. ಬೇಸಿನ್ ಅಂತ ಕರಿತೇವೆ ನಾವು ಇಂಗ್ಲೀಷ್ ಒಳಗಡೆ. ಜಲಾನಯನವನ್ನು ಹೊಂದಿದೆ ಕೃಷ್ಣ, ತುಂಗಭದ್ರಾ, ಕಾವೇರಿ. ಈ ಮೂರು ಯಾವ ರೀಜನ್ದಾಗ ಬರುತ್ತೆ ಅಂತಂದರೆ ನೆನ್ಪಿಟ್ಕೊಂಡ್ಬಿಡ್ರಿ, ಈ ಮೂರೂ ರೀಜನ್ ಬರುವಂಥ ಪ್ರದೇಶ ಯಾವುದಂತಂತಂದರೆ ಮೈದಾನ ಪ್ರದೇಶ. ನಿಮ್ಗೆ ಅದು ಗೊತ್ತಿರಬೇಕು. ಉತ್ತರ ಮೈದಾನಕ್ಕೆ ಬಂದರೆ ಕೆಲವೊಂದು ಪಾಯಿಂಟ್ ಗೊತ್ತಿರಬೇಕು. ಇಲ್ಲಿ ಹೆಚ್ಚಿಗೆ ಏನಿದೆ ಅಂತಂದರೆ ಕಪ್ಪು ಮಣ್ಣಿದೆ. ಇಲ್ಲಿ ಹೆಚ್ಚಿಗೆ ಏನಿದೆ ಅಂತಂದರೆ ಕಪ್ಪು ಮಣ್ಣಿದೆ. ಅದು ನಾವು ಏನು ಕರಿತೀವಿ ಅಂದರೆ ವಿ ಕಾಲ್ ಇಟ್ ಇಸ್ ಅ ಬ್ಲ್ಯಾಕ್ ಸಾಯಿಲ್. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತಂದರೆ ಬೇಸಿಗೆಯಲ್ಲಿ ಅಧಿಕ ಉಷ್ಣಾಂಶ, ಅಂದರೆ ಇಲ್ಲಿ ಏನಿದೆ ಹೈ ಟೆಂಪ್ರೇಚರ್ ಇನ್ ಸಮರ್, ಇಲ್ಲಿ ಉತ್ತರ ಮೈದಾನದಲ್ಲಿ. ನೆಕ್ಸ್ಟ್ ಇಲ್ಲಿ ಪ್ರಮುಖ ನದಿಗಳೆಲ್ಲ ಇಲ್ಲೇ ಬರ್ತವೆ ನೋಡಿರಿ, ವೆರಿ ಇಂಪಾರ್ಟೆಂಟ್. ಇಲ್ಲಿ ಉತ್ತರ ಮೈದಾನದೊಳಗಡೆ, ಉತ್ತರ ಮೈದಾನದಷ್ಟು ಹೇಳ್ತಿದ್ದೆ ನಾನು. ಪ್ರಮುಖ ನದಿಗಳು ಯಾವ ಇಲ್ಲಿ ಕೃಷ್ಣ, ಭೀಮಾ, ಘಟಪ್ರಭಾ, ಮಲಪ್ರಭಾ, ಇವೆಲ್ಲ ಪ್ರಮುಖ ನದಿಗಳು ಎಲ್ಲಿ ಬರ್ತಾವೆ ಅಂತಂತಂದರೆ ಉತ್ತರ ಮೈದಾನದಾಗ ಬರ್ತವೆ. ಇಲ್ಲಿ ದಕ್ಷಿಣ ಮೈದಾನ ಪ್ರದೇಶಗಳು ಏನು ಇಂಪಾರ್ಟೆಂಟ್ ಅಂತಂದರೆ ತುಂಗಭದ್ರಾ ನದಿ. ಇಲ್ಲಿ ಇಂಪಾರ್ಟೆಂಟ್ ನೋಡ್ರಿ, ನೀವು ದಕ್ಷಿಣ ಮೈದಾನ ಸ್ವಲ್ಪ ನೀವು ಯೋಚನೆ ಮಾಡಿದರೆ ತುಂಗಭದ್ರಾ ನದಿ ಅಂತ ಹಿಡ್ಕೊಂಡು ತಮಿಳುನಾಡಿನ ನೀಲಗಿರಿವರೆಗೂ ವಿಸ್ತರಿಸಿದೆ. ಅಲ್ಲಿವರೆಗೆ ಏನಾಗಿದೆ ಅಂತಂದರೆ ವಿಸ್ತರಣೆ ಆಗಿದೆ, ಅಂದರೆ ಅಲ್ಲಿವರೆಗೆ ಏನಿದೆ ಏರಿಯಾ ಸ್ಪ್ರೆಡ್ ಆಗಿದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತಂದರೆ ಇದನ್ನು ಮೈಸೂರು ಪ್ರಸ್ಥಭೂಮಿ ಎಂದು ಕರೆಯುತ್ತಾರೆ. ಇಲ್ಲಿ ಉತ್ತರ ಮೈದಾನಕ್ಕಿಂತ ಇದೇನಿದೆ ಅಂತಂದರೆ ಎತ್ತರವಾದ ಪ್ರದೇಶ. ಅಂದರೆ ಇದು ಉತ್ತರ ಮೈದಾನ, ದಕ್ಷಿಣ ಮೈದಾನ ಏನಿದೆ ಅಂದರೆ ಎತ್ತರ ಆಗಿದೆ. ಉತ್ತರ ಮೈದಾನಕ್ಕಿಂತ ಎತ್ತರವಾದ ಪ್ರದೇಶ ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ಏನಿತ್ತಂತಂದರೆ ಕೆಂಪು ಮತ್ತು ಕೆಂಪು ಮರಳು ಮಣ್ಣು. ಇಲ್ಲೇನು ಬ್ಲ್ಯಾಕ್ ಇದೆಯಲ್ಲ, ಇಲ್ಲಿ ರೆಡ್ ಇದೆ. ಕೆಂಪು ಮರಳು ಮಣ್ಣು ಸ್ವಲ್ಪ ಸ್ಯಾಂಡಿ ಇರುತ್ತೆ. ಇಲ್ಲಿ ನೋಡಿ, ನಾವು ಇಲ್ಲೇನು ಹೇಳಿದ್ವಿ ಅಂತಂದ್ರೆ ಬ್ಲ್ಯಾಕ್ ಅಂತ ಹೇಳಿದ್ವಿ. ಇಲ್ಲಿ ಒಂದು ಸ್ವಲ್ಪ ಏನಿದೆ ಅಂತಂದರೆ ರೆಡ್ ಒಳಗೆ ಬರುತ್ತೆ. ಸಾಯಿಲ್ ಇದ್ರೊಳಗೆ ಬರುತ್ತೆ ಅಂತಂದರೆ ರೆಡ್ ಸಾಯಿಲ್ ಒಳಗೆ ಬರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತಂದರೆ ಇಲ್ಲಿ ಮಳೆ ಹೆಚ್ಚಿಗೆ ಆಗುತ್ತೆ, ಸಾಕಷ್ಟು ಮಳೆ. ಉತ್ತರ ಮೈದಾನ ಕಂಪೇರ್ ಮಾಡಿದರೆ ಸಾಕಷ್ಟು ಮಳೆ ಅಂದರೆ ಇದನ್ನು ನಾನು ಏನು ಕೇಳ್ಬೋದು ಅಂದರೆ ರೈನ್ ಫೆಡ್ ರೀಜನ್ ಅಂತ ಕರಿಬೋದು.
ಅಲ್ಲೇನಿದೆ ಅಂತಂದರೆ ಸಾಕಷ್ಟು ಮಳೆ ಆಗುವಂಥ ಸಂಭವ ಇರುತ್ತೆ. ಇಲ್ಲಿ ನೋಡು ಉದಾಹರಣೆ ಚಿತ್ರದುರ್ಗದ ಬೆಟ್ಟ ಉದಾಹರಣೆ ಕೊಡ್ಬೋದು. ಇಲ್ಲಿ ಚಿತ್ರದುರ್ಗದ ಬೆಟ್ಟ ನೋಡ್ರಿ, ಅದು ಶ್ರೇಣಿ ಎಷ್ಟು ಕಿಲೋಮೀಟರ್ ಇದೆ ಅಂದರೆ ಚಿಕ್ಕನಾಯಕನಹಳ್ಳಿ ಟೋಟಲ್ ಎಷ್ಟಿದೆ ಅಂದರೆ 270 ಕಿಲೋಮೀಟರ್ ಇದೆ. 270 ಕಿಲೋಮೀಟರ್ ಎಲ್ಲಿವರೆಗೂ ಅಂದರೆ ಚಿಕ್ಕನಾಯಕನಹಳ್ಳಿ ಅಲ್ಲಿವರೆಗೂ ಏನಿದೆ ಅಂತಂದರೆ ಅದು ಶ್ರೇಣಿ ಏನಾಗಿದೆ ಅಂತ ಪಸರಿಸ್ಕೊಂಡಿದೆ. ಅದು ಟೋಟಲ್ ಕಂಟಿನ್ಯೂ ಇದೆ. ಅಂದರೆ ನಿಮ್ಗೆ ಏನು ಡಿಫ್ರೆನ್ಸ್ ಗೊತ್ತಿರಬೇಕಂತಂದರೆ ಉತ್ತರ ಮೈದಾನದ ಡಿಫ್ರೆನ್ಸ್ ಗೊತ್ತಿರಬೇಕು, ದಕ್ಷಿಣ ಮೈದಾನದ ಡಿಫ್ರೆನ್ಸ್ ಕೊಡಬೇಕು. ಅವ ಯಾವ ರೀತಿ ಪ್ರಶ್ನೆ ಕೇಳ್ಬೋದು ಅಂತಂದರೆ ಕೆಳಗಿನ ಯಾವ ಹೇಳಿಕೆಗಳು ಉತ್ತರ ಮೈದಾನಕ್ಕೆ ಸಂಬಂಧಿಸಿದೆ ಅಥವಾ ಯಾವ ಹೇಳಿಕೆಗಳು ಸಂಬಂಧಿಸಿಲ್ಲ, ಕೆಳಗಿನ ಯಾವ ಹೇಳಿಕೆಗಳು ದಕ್ಷಿಣ ಮೈದಾನಕ್ಕೆ ಸಂಬಂಧಿಸಿದೆ ಅಥವಾ ಸಂಬಂಧಿಸಿಲ್ಲ ಅಂತ ಕೇಳ್ಬೋದು. ಕೆಳಗಿನ ಯಾವ ಹೇಳಿಕೆಗಳು ಉತ್ತರ ಮೈದಾನ ಮತ್ತು ದಕ್ಷಿಣ ಮೈದಾನದ ವ್ಯತ್ಯಾಸವನ್ನು ಸರಿಯಾಗಿ ಹೇಳುತ್ತವೆ, ಆ ರೀತಿಯೂ ಪ್ರಶ್ನೆ ಬರ್ಬೋದು. ಅಂದರೆ ಇಲ್ಲಿಗೆ ನಾವು ಏನು ಮಾಡಿದ್ವಿ ಅಂತಂತಂದರೆ ವಿ ಡಿಸ್ಕಸ್ಡ್ ಎವ್ರಿಥಿಂಗ್ ಅಬೌಟ್ ಕರ್ನಾಟಕ ಹಿಸ್ಟ್ರಿ. ಕರ್ನಾಟಕ ಹಿಸ್ಟ್ರಿ ಒಳಗಡೆ ಪಾಸಿಬಲ್ ಕ್ವಶನ್ಸ್ ಏನೇನು ಬರ್ಬೋದು, ಕರ್ನಾಟಕ ಹಿಸ್ಟ್ರಿ ಅಂತ ಹೇಳ್ತಿದ್ದೇನೆ. ಕರ್ನಾಟಕ ಭೂಗೋಳ ಒಳಗಡೆ, ಕರ್ನಾಟಕ ಜಾಗ್ರಫಿ ಒಳಗಡೆ ಯಾವ್ಯಾವ ಪ್ರಶ್ನೆಗಳು ಬರ್ಬೋದು ಅದನ್ನು ನೀಟಾಗಿ ನಾನು ಹೇಳಿದ್ದೇನೆ. ನೀವು ಏನು ಮಾಡ್ಬೇಕಂದ್ರೆ ನಾನು ಇಲ್ಲಿ ಏನು ಬೋರ್ಡ್ ಮೇಲೆ ಇಂಪಾರ್ಟೆಂಟ್ ಹೇಳಿದ್ದೇನಲ್ಲ ಅದನ್ನ ಒಂದು ಕಡೆ ನೋಟ್ಸ್ ಮಾಡಿಕೊಂಡು ಕರ್ನಾಟಕ ಜಾಗ್ರಫಿಗೆ ಇಲ್ಲಿ ಇಂಪಾರ್ಟೆಂಟ್ ಬುಕ್ ಯಾವುದಂತಂದರೆ ಕರ್ನಾಟಕ ಜಾಗ್ರಫಿಗೆ ಸೂರ್ಯನಾಥ್ ಕಾಮತ್ ಇವ್ರ ಬುಕ್ ತೊಗೋಬೋದು. ನೀವು ಸೂರ್ಯನಾಥ್ ಕಾಮತ್ ಈ ಬುಕ್ಕನ್ನು ಪರ್ಚೇಸ್ ಮಾಡಿ ಓದ್ಬೋದು, ಅಥವಾ ನೀವು ಕ್ಲಾಸ್ ನೋಟ್ಸು ಓದ್ಬೋದು. ಯು ಕ್ಯಾನ್ ಆಲ್ಸೋ ರೀಡ್ ಎ ಕ್ಲಾಸ್ ನೋಟ್ಸ್. ನನ್ನ ಟೆಲಿಗ್ರಾಮ್ ಚಾನಲ್ ನಾನು ಏನು ಮಾಡ್ತೇನೆ ಅಂತಂದರೆ ಕರ್ನಾಟಕ ಹಿಸ್ಟ್ರಿ ಬಗ್ಗೆ ನನ್ನ ಕಡೆ ಏನು ನೋಟ್ಸ್ ಸಿಗ್ತಾ ಅಂತಂದರೆ ಅದನ್ನೇ ನಾನು ಅಪ್ಲೋಡ್ ಮಾಡ್ತೇನೆ ಟೆಲಿಗ್ರಾಮ್ ಚಾನಲ್ನಾಗೆ. ನಾನು ಟೆಲಿಗ್ರಾಮ್ ಚಾನಲನ್ನು ಯೂಟ್ಯೂಬಲ್ಲಿ ನಾನು ಲಿಂಕ್ ಕೊಟ್ಟಿದ್ದೇನೆ. ನೀವು ಯಾರಾದರೂ ಕಮೆಂಟ್ ಮಾಡಿದರೆ ನಾನು ನಿಮ್ಮ ಟೆಲಿಗ್ರಾಮ್ ಚಾನಲನ್ನು ಪೋಸ್ಟ್ ಮಾಡ್ತೇನೆ. ಇವತ್ತಿಗೆ ಕರ್ನಾಟಕ ಜಾಗ್ರಫಿ ಮುಗೀತು. ಈ ಕರ್ನಾಟಕ ಜಾಗ್ರಫಿ ಮುಗಿದ ಮೇಲೆ ನೆಕ್ಸ್ಟ್ ನಾನು ಏನು ತೊಗೋತೇನೆ ಅಂತಂದರೆ ಭಾರತದ ಭೂಗೋಳೊಳಗೆ ಏನು ಓದಬೇಕು. ಹಾಗೆ ಎವ್ರಿ ಸಬ್ಜೆಕ್ಟಿಗೆ ನಾನು ಏನು ಮಾಡ್ತೇನೆ ಅಂತಂದರೆ ಒಂದು ಸ್ಟ್ರಾಟಜಿ ಹೇಳ್ಕೊಡ್ತೇನೆ ನಿಮ್ಗೆ ಏನೇನು ಓದಬೇಕು ಅನ್ನೋದು. ನೆಕ್ಸ್ಟ್ ಹಿಸ್ಟ್ರಿ ಬಂತು, ಇಂಡಿಯನ್ ಹಿಸ್ಟ್ರಿ ಹೇಳಿದೆ ನಾನು. ನೆಕ್ಸ್ಟ್ ಜಾಗ್ರಫಿ ಬಂತು, ಪೊಲಿಟಿ ಬಂತು, ಎಕನಾಮಿಕ್ಸ್ ಬಂತು. ಸಬ್ಜೆಕ್ಟ್ ವೈಸ್ ಏನು ಮಾಡ್ತಾ ಹೋಗ್ತೇನೆ ಅಂತಂದರೆ ನಾನು ಹೇಳ್ತಾ ಹೋಗ್ತೇನೆ. ನೀವು ಕಂಟಿನ್ಯೂ ಆಗಿ ಕ್ಲಾಸ್ ಕೇಳಿ, ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ, ಅಥವಾ ನನ್ನ ಟೆಲಿಗ್ರಾಮ್ ಒಳಗಡೆ ನೀವೇನು ಮಾಡ್ಬೋದು ಅಂತಂದ್ರೆ ಜಾಯ್ನ್ ಆಗ್ಬೋದು. ಓಕೆ, ಥ್ಯಾಂಕ್ ಯು. ಒನ್ ಆ್ಯಂಡ್ ಆಲ್ ಚೆನ್ನಾಗಿ ಓದಿ.